ಕೇಳೋ ಕೇಳೋ ಗೊರವಯ್ಯ, ಮುತ್ತು ಬೇಕಾದ್ರೆ ಮೂಗಳ ಕೊಡ್ತೀನಿ, ರತ್ನ ಬೇಕಾದ್ರೆ ನಾಗಳ ಕೊಡ್ತೀನಿ. ನಿನಗೆ ಬೇಕು ಅಂದ್ರೆ ಕಟ್ಟಾಣಿ ಬೇಕಾದ್ರೆ ಕಳೆದು ಕೊಡ್ತೀನಿ, ವಜ್ರದ ವಾಲೆ ಕೊಡ್ತೀನಿ, ನತ್ತಿ ಮಲಕು ಕತ್ತನ ಪದಕ ಬೇಕಾದ್ರೆ ಕಳೆದು ಕೊಟ್ಟು ಬಿಡ್ತೀನಿ, ಎಲ್ಲ ಕೊಟ್ಬಿಡ್ತೀನಿ. ಮೂಗಿನ ಮೂಕ್ತಿ ಕೊಡ್ತೀನಿ, ವಜ್ರದ ವಾಲೆ ಕೊಡ್ತೀನಿ, ಗೆಜ್ಜೆ ಡಾಪ್ ಕೊಡ್ತೀನಿ, ಕಾಲನ್ ಕಡಗ ಬೇಕಾದ್ರೆ ಕಳೆದು ಕೊಡ್ತೀನಿ. ನನ್ನನ್ನ ಬಿಟ್ಟು ನನ್ನ ಮೇಲೆ ಆಸೆ ಮರ್ತೀವೆಲ್ಲಾನು ತಕೊಂಡು ಹೋಗೋ ಗೊರವಯ್ಯ ಅಂದ್ರು ಜಗನ್ಮಾತೆ ಪಾರ್ವತಿ ದೇವಿ. ಏನ್ ಹೇಳಿದ್ರು? ಅವಾಗ ಮುಕ್ಕಣ್ಣ ಮಲ್ಲಪ್ಪ, ಕೇಳೆಣ್ಣೆ ಪಾರ್ವತಿಯೇ ಕೇಳೆಣ್ಣೆ ಪಾರ್ವತಿಯೇ, ಮುತ್ತು ಯಾರಿಗೆ ಬೇಕು, ಮುತ್ನಂತ ಹೆಣ್ಣಿರುವಾಗ ರತ್ನ ಯಾರಿಗೆ ಬೇಕು, ರತ್ನದಂತ ಹೆಣ್ಣಿರುವಾಗ ಚಿನ್ನ ಯಾರಿಗೆ ಬೇಕು, ಚಿನ್ನದಂತ ಹೆಣ್ಣಿರುವಾಗ ಪಟ್ಟೆ ಮಂಚಕ್ಕೆ ನಡಿಯೇ ಕಟ್ಟಾಪುರದವಳೇ. ಎಣ್ಣೆ ಪಟ್ಟೆ ಮಂಚಕ್ಕೆ ನಡಿಯೇ ಕಟ್ಟಾಪುರದವಳೇ. ಕೇಳೆಣ್ಣೆ ಕೇಳೆಣ್ಣೆ ಪಾರ್ವತಿ, ನಿನ್ನ ಕಾಸನ್ ಸರ ಯಾರಿಗೆ, ನಿನ್ನ ಕಂಟಿ ಹಾರ ಯಾರಿಗೆ, ನಿನ್ನ ಕಟ್ಟಾಣಿ ಸರ ಯಾರಿಗೆ ಬೇಕು, ಚಿನ್ನ ಯಾರಿಗೆ ಬೇಕಲ್ಲ ಎಣ್ಣೆ ಚಿನ್ನದಂತ ಹೆಣ್ಣು ನೀನಿರುವಾಗ, ಬಂಗಾರ ಯಾರಿಗೆ ಬೇಕು ಬಂಗಾರದಂತ ಹೆಣ್ಣು ನೀನಿರುವಾಗ, ರತ್ನ ಯಾರಿಗೆ ಬೇಕು ರತ್ನದಂತ ಹೆಣ್ಣು ನೀನಿರುವಾಗ ಪಾರ್ವತಿ, ಇನ್ನೇನ್ ಬೇಕು ಸ್ವಾಮಿ? ನಿನ್ನ ಬಿಟ್ಟು ನಾನು ಕದ್ರೋದಿಲ್ಲ, ನಿನ್ನ ಬಿಟ್ಟು ಹೋಗೋದಿಲ್ಲ, ನಿನ್ನ ಬಿಟ್ಟು ನಾನು ಬದುಕಲಾರೆ. ನೋಡ್ದ ಇವ್ರನ್ನ? ಪಟ್ಟೆ ಮಂಚಕ ನಡಿಯೇ ಕಟ್ಟಾಪುರದವಳೆ ಪಟ್ಟದ ಪಾರ್ವತಿ ಅಂತೇಳಿ ಮುಕ್ಕಣ ಮಲ್ಲಪ್ಪ ಹೇಳುವಾಗ ಜಗನ್ಮಾತೆ ಪಾರ್ವತಿ ದೇವಿ, ಗೊರವಯ್ಯ ಹಾಗಿದ ಮೇಲೆ ಈ ಮಠವನ್ನು ಬಿಟ್ಟು ಹೋಗೋದಿಲ್ವೇನಪ್ಪ? ಹೋಗೋದಿಲ್ಲ. ನಾನು ಹೋಗೋದಿಲ್ಲ ಪಾರ್ವತಿ, ನಿನ್ನನ್ನ ನೆಂಬಿ ನಿನ್ನ ಮೇಲೆ ಆಸೆ ಇಟ್ಕೊಂಡು ಬಾಳ ದೂರದಿಂದ ಬಂದಿದ್ದೀನಿ. ನಾನು ಆಸೆ ಪಟ್ಟೋರಿಗೆ ಮೋಸ ಮಾಡಿದ್ರೆ ಬಾಳ ದೋಷ ಬರ್ತದೆ ಪಾರ್ವತಿ, ನನ್ನ ಆಸೆ ತೀರಿಸು. ನಿನ್ನ ಗಂಡ ಮಲ್ಲಪ್ಪ ನನಗೆ ಶಿಷ್ಯ ಆಗಬೇಕು, ಶಿಷ್ಯನ ಎಡ್ತಿ ನೀನು ನನಗೆ ಸಲ್ಲಬೇಕು ನೋಡ್ದ? ಅಂತೇಳಿ ಸ್ವಾಮಿ ಮಲ್ಲಪ್ಪ ಯಾವಾಗ ಹೇಳಿದ್ರು. ಈ ಮಾತುಗಳನ್ನ ಕೇಳಿ ಪಾರ್ವತಿ ದೇವಿ ಕೆಂಜರಗಣ್ಣ ಬಿಟ್ಟಾಳಂತೆ, ಕೆಂಜರಗಣ್ಣ ಬಿಟ್ಟಾಳಂತೆ, ರುದ್ರಗೋಪ ತಾಳುತ್ತಾರೆ ಪಟದವಳು ಪಾರ್ವತಿಯು, ಎತ್ತಿ ಸಾಪಾವ ಕೊಡುವೆ ಹೋಗೋ ಗೊರವಯ್ಯ. ನಿನಗೆ ಎತ್ತಿ ಸಾಪಾವ ಕೊಡುವೆ ಹೋಗೋ ಗೊರವಯ್ಯ. ಸ್ವಾಮಿ ಮಲ್ಲಪ್ಪ ಎತ್ತಿ ಸಾಪ ಕೊಡ್ತೀನಿ, ಈ ಮಠವನ್ನ ಬುಟ್ಟಿ ಹೋಗು ಅಂತೇಳಿ ಜಗನ್ಮಾತೆ ಪಾರ್ವತಿ ದೇವಿ ರುದ್ರಗೋಪಗಳನ್ನು ತಾಳಿ ಹೇಳುವಾಗ ಸ್ವಾಮಿ ಮಲ್ಲಪ್ಪ ಪಾರ್ವತಿ ರೂಪು ಚಂದಗಳನ್ನ ನೋಡ್ತಾ ಇರುವರಂತೆ. ಆಗ ಯಾಗಪ್ಪ ಅವರ ಕಣ್ಣೊಳಪ ನೋಡುತ್ತಾರೆ, ಕಣ್ಣೊಳಪ ನೋಡುತ್ತಾರೆ ಸ್ವಾಮಿ ಮಲ್ಲಯ್ಯ, ಮೂಗಿ ಚಂದ ನೋಡುತ್ತಾರೆ, ಅಂದ ಚಂದ ನೋಡುತ್ತಾರೆ ಸ್ವಾಮಿ ಮಲ್ಲಪ್ಪನವರು, ಕೈನ ಬಾಮ ನೋಡುತ್ತಾರೆ, ಕಾಲಿನ ಬಾಮ ನೋಡುತ್ತಾರೆ, ರೂಪುರೇಖೆಯ ನೋಡಿ ಸ್ವಾಮಿ ಮಲ್ಲಪ್ಪ ಮತ್ತೇನು ನುಡಿದವರಲ್ಲೋ ಮುಕ್ಕಣ ಮಲ್ಲಯ್ಯ. ಸ್ವಾಮಿ ಮತ್ತೇನು ನುಡಿದವರಲ್ಲೋ ಸ್ವಾಮಿ ಮಲ್ಲಯ್ಯ. ಸ್ವಾಮಿ ಮಲ್ಲಪ್ಪ ಅವಳ ಅಂದ ಚಂದ ರೂಪುರೇಖೆ ಲಾವಣ್ಯವನ್ನು ನೋಡಿ ನನ್ನ ಮಡದೆ ಈ ರೀತಿ ರುದ್ರಗೋಪವನ್ನ ತಾಳಿ ನನ್ನ ಗಂಡ ಮಲ್ಲಪ್ಪ ಅನ್ನೋದು ಶಾ ತಿಳಿಯದೆ ಎತ್ತಿ ಸಾಪ ಕೊಟ್ಟುಬಿಡ್ತೀನಿ ಅಂತ ಹೇಳ್ತವಳಲ್ಲ. ನೋಡ್ದ ಇವಳನ್ನ? ನನ್ನ ಮಡದಿ ಸಾಪು ಸಿಕ್ಕಿ ನಾನು ಮುದ್ನೆ ಇನ್ಯಾವ ಕರ್ಮ ಅನುಭವಿಸ್ಬೇಕೋ ಗೊತ್ತಿಲ್ಲ ಅಂತೇಳಿ ಸ್ವಾಮಿ ಮಲ್ಲಪ್ಪ ಅವರು ಬುಡುಬುಡ್ನೆ ಸ್ವಾಮಿ ಗಿರಿಯ ಇಳದವರೇ. ಅವರು ಮಠವನ್ನ ಬುಟ್ಟಿ ಸ್ವಾಮಿ ಬರ್ತಾರ ಮಲ್ಲಯ್ಯ. ಮೆಲ್ಲ ಮೆಲ್ಲಗೆ ಬಂದು ಮೆಲ್ಲ ಮೆಲ್ಲಗೆ ಬಂದು ಸ್ವಾಮಿ ಮಲ್ಲಪ್ಪನವರು ಶೋಭನದ ಅಂತೆ ಕಡದು ಸ್ವಾಮಿ ಮಲ್ಲಪ್ಪನವರು ಅವರು ತಂಬಾಡ ಗೇರಿಯನ್ನ ಎಡಗಡೆಗೆ ಬುಟ್ಟಿ ಕಂಡು
ಕಲ್ಲು ಮಠವನ್ನ ಸ್ವಾಮಿ ಬಲಗಡೆಗೆ ಬುಟ್ಟಿ ಕಂಡು ತಿಪ್ಪೆಯ ತೋಪಲ್ಲಿ ಎಡಗಡೆಗೆ ಬುಟ್ಟಿ ಕಂಡು ಕಟ್ಟಳ್ಳಿ ಬೆಟ್ಟಳ್ಳಿ ಮಾರ್ಗ ಚಟ್ಟಳ್ಳಿ ಮಾರ್ಗವಾಗಿ ಸ್ವಾಮಿ ಮಲ್ಲಯ್ಯನವರು ಅವರು ತಾಳೆ ಕಟ್ಟೆಗೆ ಬಂದರು ಮುಕ್ಕಣ ಮಲ್ಲಯ್ಯ ಅವರು ತಾಳೆ ಕಟ್ಟೆಗೆ ಬಂದರು ಸ್ವಾಮಿ ಮಲ್ಲಯ್ಯ ಪರಮೇಶ್ವರ ಆದವರು ಮೇಲ್ಮೆಲೆಗೆ ಗಿರಿಯನ್ನ ಇಳಿದಿ ಸ್ವಾಮಿ ಅಲ್ಲಾಣೆ ಇಲ್ಲಾಣೆ ಶೋಭನದ ಅಂತೆ ಕಡದಿ ಕಲ್ಮಠ ಎಡಗಡೆ ಬುಟ್ಟಿಕೊಂಡು ತಂಬುಡಿಗೇರಿ ನಾ ಬಲಗಡೆ ಬುಟ್ಟಿಕೊಂಡು ಸ್ವಾಮಿ ಮಲ್ಲಪ್ಪ ಹಟ್ಟಳ್ಳಿ ಬೆಟ್ಟಳ್ಳಿ ಸಟ್ಟಳ್ಳಿ ಮಾರ್ಗವಾಗಿ ತಾಳೆ ಕಟ್ಟೆ ಬಂದಿ ಮುಕ್ಕಣ ಮಲ್ಲೇಶ್ವರ ಆದವರು ಹೌದಪ್ಪ ಅವರ ಕರಡಿ ಜುಂಗು ಡಾಮುರುಗ ಬಿರುದು ಬಿಂಕನೆಲ್ಲ ಕಳದಿ ತಿಟ್ಟಿನ ಮೇಲೆ ಮಡಗಿ ಸ್ವಾಮಿ ಮಲ್ಲಪ್ಪ ಕತ್ನುದ್ದ ಗಂಗೆ ಒಳಗೆ ಸ್ಥಾನ ಮಡಿಗಳನ್ನು ಮಾಡುವಾಗ ಸ್ವಾಮಿ ಅತ್ತಿಂದ ಬತ್ತವರಲ್ಲೋ ಕಿತ್ತಲ ನಾರಾದರೋ ಸ್ವಾಮಿ ಅತ್ತಿಂದ ಬತ್ತವರಲ್ಲೋ ಕಿತ್ತಲ ನಾರಾದರೋ ಸ್ವಾಮಿ ಮಲ್ಲಪ್ಪ ಕಾವೇರಿ ಒಳೆ ತಾಳೆ ಕಟ್ಟೆ ಒಳಗೆ ಸ್ಥಾನ ಮಡಿಗಳನ್ನು ಮಾಡುವಾಗ ನಾರದ ಮಹಾಮುನಿಗಳು ಬ್ರಹ್ಮಪುತ್ರನಾದ ನಾರದ ಮಹಾಮುನಿಗಳು ಅದೇ ಮಾರ್ಗದಲ್ಲಿ ಬರ್ತಾ ಇರುವರಂತೆ ನಾರಾಯಣ ನಾರಾಯಣ ನಾನರಿಯೇ ನಿನ್ನ ಮಾಯಾ ಶಂಕರನೇ ನಾನರಿಯೇ ನಿನ್ನ ಮಾಯಾ ಕೈಲಾಸವಾಸ ಕೈಲಾಸವಾಸ ಶ್ರೀಗರಿ ಶಂಕರ ಕೈಲಾಸವಾಸ ಶ್ರೀಗರಿ ಶಂಕರ ಸ್ನಾನ ಮಾಡುವ ಸಮಯದಲ್ಲಿ ನಾನರಿಯೇ ನಿನ್ನ ಮಾಯಾ ಶಂಕರರ ನಾನರಿಯೇ ನಿನ್ನ ಮಾಯಾ ಶಂಕರನೇ ನಾನರಿಯೇ ನಿನ್ನ ಮಾಯಾ ಶಂಕರನೇ ನಾನರಿಯೇ ನಿನ್ನ ಮಾಯಾ ಶಂಕರನೇ ನಾನರಿಯೇ ನಿನ್ನ ಮಾಯಾ ನಾರಾಯಣ ನಾರಾಯಣ ಈ ಪ್ರಕಾರವಾಗಿ ನಾರದ್ರು ಕೈಲಾಸ ಮಾರ್ಗದಿಂದ ಗಾನ ಆಡ್ಕೊಂಡು ಅದೇ ಮಾರ್ಗದಲ್ಲಿ ಬರಬೇಕಾದ್ರೆ ಮುಕ್ಕಣ ಮಲ್ಲೇಶ್ವರ ಸ್ಥಾನ ಮಡಿ ಮಾಡ್ತಿದ್ರಲ್ಲ ಅಲ್ಲಿಗೆ ಬಂದು ಓಹೋ ಏನಪ್ಪ ಪರಮೇಶ್ವರ ಇಷ್ಟೊತ್ತು ರಾತ್ರಿ ಬೆಳಗ್ಗೆ ನೀವು ಈ ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ದೀರಲ್ಲ ಸ್ವಾಮಿ ಯಾಕೆ ಯಾಕೆ ಅಂತ ಕೇಳಿದ್ರು ನಾರದ ಮಹಾಮುನಿ ಆದವರು ಶಿವನ್ನ ಅಪ್ಪ ನಾರದ್ರೆ ಈ ಮುಡಿಗೇಸಿ ರತ್ನಗಿರಿ ಕೈಲಾಸದಲ್ಲಿ ನಾವಿಲ್ಲಿ ತಣ್ಣೀರು ಸ್ಥಾನಗಳನ್ನ ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳೆಲ್ಲ ಇಲ್ಲಿ ದೋಷಗಳೆಲ್ಲ ಪರಿಹಾರ ಆಯ್ತದ ಕಣಯ್ಯ ಹೌದೇನಪ್ಪ ಅದಕ್ಕೋಸ್ಕರವಾಗಿ ನಾನಿಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ ಅಂದ್ರು ಪರಮೇಶ್ವರ ನಾರಾಯಣ ನಾರಾಯಣ ಸ್ವಾಮಿ ಹಾಗಲ್ಲ ಇದ್ರಲ್ಲಿ ಏನೋ ಒಳಸಂಚಿದೆ ಇದೆ ಇದೆ ನಿಮ್ಮನ್ನು ಮಾತ್ರ ನಾನು ಈ ಸುಳ್ಳಾಕ್ಯ ನಾನು ನೆಂಬೋದಿಲ್ಲ ಸ್ವಾಮಿ ಅಂತೇಳಿ ನಾರದ್ರು ಹೇಳಿದಾಗ ನಾರದ್ರೆ ಈ ರೀತಿ ನೀವು ಕೇಳಿದ ಮೇಲೆ ನಾನು ನಿಜ ಹೇಳ್ತೀನಿ ಕೇಳಿ ಹೇಳಪ್ಪ ನನ್ನ ಮಡದಿ ಪಾರ್ವತಿ ನನ್ನಂತ ಚೆಲವೇ ಇಲ್ಲ ನನ್ನಂತ ಗರ್ತಿಲ್ಲ ಭೂಮಿಗೆ ದೊಡ್ಡವಳು ಈ ಲೋಕಕ್ಕೆ ನಾನು ಹಿರಿಯವಳು ಅಂತೇಳಿ ಹೆಚ್ಚೆಚ್ಚಿ ಮೆರೀತಿದ್ಲು ಅದಕ್ಕೋಸ್ಕರವಾಗಿ ನಾನು ನನ್ನ ಮಡದಿ ಪಾರ್ವತಿ ದುಡಮನ ನಾನು ಸತ್ಯ ಪರೀಕ್ಷೆ ಮಾಡ್ಬೇಕಂತೇಳಿ ದಾನಕ್ಕೆ ಬಂದವರನಿಗೆ ಭಿಕ್ಷಕ್ಕೆ ಬಂದವರನಿಗೆ ಯಾವ ರೀತಿ ನಗದಾಳೋ ಯಾವ ರೀತಿ ಸರ್ಸದ ಮಾತಾಡಾಳೋ ಯಾವ ರೀತಿ ನಡೀತಾಳೋ ನುಡಿತಾಳೋ ಅಂತೇಳಿ ನನ್ನ ಮಡದಿ ದುಡಾಮನ ನಾನು ಪರೀಕ್ಷೆ ಮಾಡ್ಬೇಕಂತ ನಾರದ್ರೆ ನಾನು ಗೊರವಪ್ಪನ ಯಾಸ್ತಿಯಲ್ಲಿ ನಾನು ಹೋದೆ ಹಾಳ್ಗೂ ನನಗೂ ಬೇಜನ ಮಾತು 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 ನಡೀತು ಎತ್ತಿ ಕಟ್ಕಡೆ ಬೆಳಗ್ಗೆ ನಿನಗೆ ಎತ್ತಿ ಸಾಪ ಕೊಟ್ಟುಬಿಡ್ತೀನಿ ಅಂತ ಹೇಳಿದ್ಲು ಮತ್ತೆ ನನ್ನ ಮಡದಿ ಸಾಪಕ್ಕೆ ಸಿಕ್ಕಿ ನಾನು ಯಾವ ಕರ್ಮ ಅನುಭವಿಸ್ಬೇಕೋ ಗೊತ್ತಿಲ್ಲ ಅಂತೇಳಿ ನಾನು ಮೇಲೆ ಮೇಲೆಗೆ ಬಂದ್ಬಿಟ್ಟೆ ಕಣಪ್ಪ ನಾರದ್ರೆ ಅದಕ್ಕೆ ಇಷ್ಟೊತ್ತು ರಾತ್ರಿ ಬೆಳಗ್ಗೆ ನಾನು ಇಲ್ಲಿ ತಣ್ಣೀರು ಸ್ನಾನ ಮಾಡ್ತಾ ಇದ್ದೀನಿ ಅಂದ್ರು ಪರಮೇಶ್ವರ ನಾರಾಯಣ ನಾರಾಯಣ ಓಹೋ ಸ್ವಾಮಿ ನೀವು ಇಷ್ಟು ಹೇಳಿದ ಮೇಲೆ ಈ ಲೋಕಕ್ಕೆ ನನ್ನ ಮಡದಿನೇ ನೀವು ದೊಡ್ಡವರು ಅಂತ ನೀವು ತಿಳ್ಕೊಂಡ ಮೇಲೆ ನಿನ್ನ ಮಡದಿ ಪಾರ್ವತಿ ಈ ಲೋಕಕ್ಕೆ ದೊಡ್ಡೋಳಾದ ಮೇಲೆ ನಾನೊಂದು ಮಾತು ಹೇಳ್ತೀನಿ ಕೇಳ್ತೀರಾ ಅದೇನ್ ಹೇಳಪ್ಪ ನಿನ್ನ ಮಡದಿ ಪಾರ್ವತಿಗಿರೋದು 16 ಕಳೆಯ ಹೌದು
ಇನ್ನ 16 ಕಳಿಯ ಉಳ್ಳಾದೋಳು ಈ ಲೋಕದಲ್ಲಿ ಇನ್ನೊಬ್ಳಿದ್ದಾಳೆ ಮಾರಾಯ. ಯಾರಪ್ಪ? ನಾರದ, ಯಾರಪ್ಪ ನನ್ನ ಮಡದಿ ಪಾರ್ವತಿಗಿಂತ ಇನ್ನೊಬ್ಳು ಇರೋಳು ಈ ಲೋಕದಲ್ಲಿ, ಅವಳಿಗಿಂತ ದೊಡ್ಡವಳು? ನಾರಾಯಣ ನಾರಾಯಣ. ಪರಮೇಶ್ವರ, ಆ ಊರ ಹೆಸರೇಳ, ಅವ್ರ ಹೆಸರೇಳ ಅಂತ ಕೇಳಿದ್ರು. ಹೇಳಪ್ಪ. ಹಾಗಿದ್ಮೇಲೆ ಕೇಳಿ ಪರಮೇಶ್ವರ. ಇಕ್ಕೇರಿ ರಾಜ್ಯದ ಒಳಗೆ ಪರಮೇಶ ಅಂದಕ್ಕೊಂದು ಎಣ್ಣೆ ಉಂಟು ಪರಮೇಶ. ರೂಪಗೊಂದು ಎಣ್ಣೆ ಉಂಟು ಪರಮೇಶ. ಹರ ಹರ ಪರ ಶಿವ ಗುರುದೇವ, ಹರ ಹರ ಗುರುದೇವ. ಹುಡುಗುಟರಿಗೆ ವೇಗವಾದ ಶಿವರಾಯ. ಬಜಿರಾಜ ಎಂಬುವನು ಪರಮೇಶ. ಜಾತಿಯ ಒಳಗೆ ಬೆಸ್ತರ ಜಾತಿ ಪರಮೇಶ. ಹರಹರ ಪರ ಶಿವ ಗುರುದೇವ, ಹರಹರ ಗುರುದೇವ. ಹುಡುಗುತ್ತಾರೆ ಮಲ್ವೇಗನದ ಶಿವರಾಯ. ಜಾತಿ ಒಳಗೆ ಬೆಸ್ತರ ಜಾತಿ ಪರಮೇಶ. ಗಂಗಾದೇವಿ ಇರುವಳಂತೆ ಪರಮೇಶ. ಪರಮೇಶ. ಓ ಪರಮೇಶ. ಹಾರಾರ ಎಂತಾರ ಮುತ್ತಿನಾರ. ಹರಗರ ಮುತ್ತಿನಾರ. ಅವ್ರ ಲಿಂಗದೊಳಗೆ ತರಿಸಿರಬಹುದೇ ಶಿವದಾರ. ಶಿವದಾರ. ಸ್ವಾಮಿ ಹೌದು. ಪರಮೇಶ್ವರ, ಇಕ್ಕೇರಿ ರಾಜ್ಯದಲ್ಲಿ ಹಂದಕ್ಕೊಂದು ಹೆಣ್ಣುಂಟು, ಚಂದಕ್ಕೊಂದು ಹೆಣ್ಣುಂಟು, ರೂಪಕ್ಕೊಂದು ಹೆಣ್ಣುಂಟು, ರೇಖೆಗೊಂದು ಹೆಣ್ಣುಂಟು ಪರಮೇಶ್ವರ. ಹಾ ಇಕ್ಕೇರಿ ರಾಜ್ಯದಲ್ಲಿ ಬಜಿ ರಾಜನ ಮಗಳು ಜಲಾರ ಗಂಗಾದೇವಿ ಜಾತಿ ಒಳಗೆ ಬೆಸ್ತರು. ಅವಳಿಗೆ 16 ಕಳೆಯ. ಹೌದೇ? ನಿನ್ಮಡದಿ ಪಾರ್ವತಿಗೆ 16 ಕಳೆಯ. ಅಂತ್ಯದ 7ರಷ್ಟು 16 ಕಳೆಯ ಆ ಗಂಗಾದೇವಿ ಇಕ್ಕೇರಿ ರಾಜ್ಯದಲ್ಲಿ ತಳತಳ ಪಳಪಳ ಅಂತೇಳಿ ಹೊಳಿತವಳೆ ಪರಮೇಶ್ವರ ಅಂತೇಳಿ ಯಾವಾಗ ನಾರದ್ರು, ಆ ಪರಮೇಶ್ವರನಿಗೆ ಹೆಣ್ಣಿನ ಸುದ್ದಿನ ಯಾವಾಗ ತಂದಂಟಾಕ್ಬಿಟ್ರು. ಹೆಣ್ಣು ಸುದ್ದಿಯನ್ನ ಕೇಳಿದ ಕೂಡಲೇ ಪರಮೇಶ್ವರನಿಗೆ ಅವರು ತನ್ನ ಮಡದಿ ಚಿಂತೆಗಳನ್ನ ಬಿಟ್ಟಿ ಆ ಹೆಣ್ಣಿನ ಕಡೆ ಜ್ಞಾನವಾಯ್ತಂತೆ ಪರಮೇಶ್ವರನಿಗೆ. ಹೌದಪ್ಪ. ಮಡದಿ ಮೇಲೆ ಮಡದಿ ತರಬೇಕಂದ ತಾರೆ, ಸೌತಿ ಮೇಲೆ ಸೌತಿ ತರಬೇಕನ್ನುತ್ತಾರೆ. ಹರಹರ ಪರ ಶಿವ ಗುರುದೇವ, ಹರಹರ ಗುರುದೇವ. ಹುಡುಗುಟರಿಗೆ ವೇಗವಾದ ಶಿವರಾಯ. ಆ ಶಿವರಾಯ. ಓ ಶಿವರಾಯ. ಸ್ವಾಮಿ, ಮುಡುಕುತ್ತಾರೆ ಮಲ್ಲಪ್ಪ, ಮಡದಿ ಮೇಲೆ ಮಡದಿ ತರಬೇಕಾದ್ರೆ ಅಷ್ಟು ಸುಲಭವಲ್ಲ. ಆಗುದಿಲ್ಲ, ಕಷ್ಟ. ಸೌತಿ ಮೇಲೆ ಸೌತಿ ತರಬೇಕಾದ್ರೆ ಅಷ್ಟು ಸುಲಭವಲ್ಲ. ನನ್ನ ಮಡದಿ ಪಾರ್ವತಿಗೆ ಸೌತಿ ಅಂದ್ರೆ ಅಷ್ಟು ಸುಲಭವಲ್ಲ. ಆಗುದಿಲ್ಲ. ಹೆಣ್ಣಿನ ಸುದ್ದಿ ಕೇಳಿದ ತಕ್ಷಣ ಮಲ್ಲೇಶ್ವರ, ಹೌದು. ಮತ್ತೆ ಯಾರಾದ್ರೂ ಇನ್ನೊಂದು ಹೆಣ್ಣ ತರಬೇಕು ಅಂದ್ರೆ ಪಕ್ಕದಲ್ಲಿ ಎಲ್ಲಾರ ಒಯ್ತದಾಗ ಪಕ್ಕದಲ್ಲಿ ಯಾರ ಕಾಗೆ ಮೂತಿ ಗೂಬೆ ಮೂತಿ ಹಾಕೊಂಡು ಇಗ್ಲು ಮಸಿಯಾಗಿ ಕಕ್ಕಟ್ಟ ಕರೆಗೆ ಯಾವ್ದಾರ ಒಂದು ಹೆಣ್ಣು ಕುಂತಿದ್ರೆ ಆ ಹೆಣ್ಣನ್ನ ನೋಡಿ ನೋಡಿ ನಗಿವಂತ ಪುರುಷರ ಜನ್ಮ. ಹೌದು. ಆಗ ನನ್ನ ಹೆಂಡತಿ ನಿನ್ನ ಮೇಲೆ ಇನ್ನೊಬ್ಳು ತತ್ತೀನಿ ಅಂತೇಳಿ ಹೇಳಿದ್ರೆ ನನ್ನ ಮಡದಿ ಪಾರ್ವತಿ ನಾನು ಬಿಡ್ತಾಳ? ಬಿಡಲ್ಲೋ. ಬಿಡುವುದಿಲ್ಲ. ತಳುಕ್ ಮಾಡಬೇಕು, ತಲಬುಗ್ರಿ ಮಾಡಬೇಕು, ಸುಳ್ಳು ಹೇಳಬೇಕು. ಪಟ್ಟದ ಮಡದಿ ಪಾರ್ವತಿ ಕೈಲಿ ಒಪ್ಪುಳ್ಳೆ ಇಸ್ಕೊಂಡು ನಾನು ಮತ್ತೆ ಈ ಜಲಾರ ಗಂಗಾದೇವಿನ ನನ್ನ ಕೈಲಾಸಕ್ಕೆ ತರಬೇಕು ಅಂತೇಳಿ ಸ್ವಾಮಿ ಮಲ್ಲಪ್ಪ ಮಡದಿ ಮೇಲೆ ಮಡದಿ ತರಬೇಕಾದ್ರೆ ಅಷ್ಟು ಸುಲಭವಲ್ಲ. ಆಗೋದಿಲ್ಲ. ನಾರದ್ರೆ
ಆ ಜಲಾರಿ ಗಂಗಾದೇವಿನ ನಾನು ಕೈಲಾಸಕ್ಕೆ ತರೋ ಬಗೆ ಹೇಗೆ? ಹಾಗಿದ ಮೇಲೆ ಕೇಳಿ ಪರಮೇಶ್ವರ, ಹೇಳ್ತೀನಿ. ನೀವು ಹಿಕ್ಕೇರಿ ರಾಜ್ಯಕ್ಕೆ ಹೋಗಿ ಆ ಜಲಾರಿ ಗಂಗಾದೇವಿ ಮನೆ ಬಾಗಿಲಲ್ಲಿ ದಾನ ಧರ್ಮಗಳನ್ನು ಸಾರಿ ಆ ಗಂಗಾದೇವಿ ಭಿಕ್ಷಾ ತಗೊಂಡು ಬಂದಾಗ ಆ ಗಂಗಾದೇವಿನ ಒಲಿಸಿ ನೀವು ಜಡೆ ಒಳಗೆ ಇಟ್ಕೊಂಡು ನೀವು ಕೈಲಾಸ ಬಂದುಬಿಟ್ರೆ ಎಷ್ಟು ಹಂದವಾಗಿ ಕಾಣ್ತೀರಿ ಗೊತ್ತೇ ಪರಮೇಶ್ವರ. ನಿನ್ನಂತೆಯವರೇ ಯಾರೂ ಇಲ್ಲ ಪರಮೇಶ, ಎಷ್ಟೋ ಚಂದ ಕಾಣುತ್ತೇರೆ ಮನರಾಗ. ಹರಹರ ಪರ ಶಿವ ಗುರುದೇವ, ಹರಹರ ಗುರುದೇವ. ಹುಡುಕುತ್ತಾರೆಗೆ ವೇಗವಾದ ಶಿವರಾಯ, ಶಿವರಾಯ, ಓ ಶಿವರಾಯ. ಅವಾಗ ಎಷ್ಟು ಹಂದವಾಗಿ ಕಾಣ್ತೀರಿ, ಎಷ್ಟು ಚಂದವಾಗಿ ಕಾಣ್ತೀರಿ ಗೊತ್ತೇ ಸ್ವಾಮಿ. ನಿಮ್ಮಂತೆಯವರೇ ಇಲ್ಲ, ದೇವತಿ ದೇವಮಾನ್ಯಲ್ಲ ನಿಮ್ಮಂಗೆ ಯಾರು ಇರುವುದಿಲ್ಲ, ಅಷ್ಟು ಚಂದವಾಗಿ ಕಾಣ್ತೀರಿ ಪರಮೇಶ್ವರ ಅಂತೇಳಿ ಯಾವಾಗ ನಾರದ್ರು ತಂದು ಹೆಣ್ಣಿನ ಸುದ್ದಿಯನ್ನು ಹಂಟಾಕ್ಬಿಟ್ರೋ ಪರಮೇಶ್ವರನಿಗೆ, ಹೆಣ್ಣಿನ ಸುದ್ದಿಯನ್ನು ಕೇಳಿ ಪರಮೇಶ್ವರ, ನಾನು ಎಲ್ಲೇ ಹೋಗ್ಬೇಕಾದ್ರೂ ಮಡ್ದಿರ ಕೈಲಿ ಒಪ್ಪಿಳ್ಳಿ ಆಗಬೇಕು. ಹೌದು, ಮಡ್ದಿರ ಕೈಲಿ ನೀವು ಒಪ್ಪಿಳ್ಳಿ ಇಸ್ಕೊಂಡು ನಾನು ಹೋದ್ರೆ ಎಂತ ಆಗ್ನಾರ್ದೇ ಇರುವಂಥ ಕಾರ್ಯವು ಆಗುತ್ತೆ ಸೂಕ್ಷ್ಮೆಯಾಗಿ ಅಂತೇಳಿ ಪರಮೇಶ್ವರ ಏನಾರ ಅಕಸ್ಮಾತು ಮಡದಿ ನಾನಿಬ್ರು ಎಲ್ಲಾರ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಯಾರ ಹೆಣ್ಣುಗಳು ನೋಡ್ಬಿಟ್ರೆ, ಅಲ್ಲ ಪಕ್ಕದಲ್ಲಿ ನನ್ನ ರತಿ ಅಂತ ಹೆಣ್ಣು ತಳ 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 ಅಂತ ಹೊಳಿತಾ ಇದ್ರು, ನನ್ನ ಬಿಟ್ಬಿಟ್ಟು ಇನ್ನೊಬ್ಬಳು ನೋಡ್ತಾ ಇದೆಯಲ್ಲ ಅಂತಿಲ್ಲ, ಅಲ್ಲೇ ಮುಷ್ಟಿ ಮೇಲೆ ತೂದು ಬಿಡ್ತಾರೆ. ಬಿಟ್ಟರೆ ಈ ಕಡೆ ಆ ಕಡೆ ಮೂತಿ ತಿರುಗ್ತಾರೆ. ಅಂತ ಕಾಗೆ ಮುಷ್ಟಿ ನಾನು ಸೌತಿ ನೀನು ಹೊಲಿತಾ ಇದೆಯಲ್ಲ, ಅಂತ ಕೋತಿ ಮಕ್ಕಳು ನನ್ನ ಸೌತಿಗೆ ನೀನು ನೋಡ್ತಾ ಇದೆಯಲ್ಲ ಅಂತೇಳಿ ಮುಷ್ಟಿ ಮೇಲೆ ತಿವಿತಾರೆ. ಬಿಟ್ಟರೆ ಹೇಳೋಣ ಹೇಗಿರ್ಕಾಲ. ನನ್ನ ಚಂದುಳ್ಳಿ ಮಡದಿ ಪಾರ್ವತಿ ಕೈಲಿ ನಾನು ಒಪ್ಪಿಳ್ಳೇ ತಕೊಂಡು ಹೋಗ್ಬೇಕು ಹೌದು, ಅಂತೇಳಿ ಪರಮೇಶ್ವರ ಆಗ್ಲಿ ನಾರದ್ರೆ ನಾನು ಹೋಯ್ತೀನಿ ಅಂತೇಳಿ ಅವರು ತಾಳೆ ಕಟ್ಟೆ ಬುಟ್ಟಾರಂತೆ ಪರಮೇಶ. ಅವರು ಮುಡುಕುತ್ತಾರೆ ಕೈಲಾಸಿಗೆ ಬಂದ್ರು ಪರಮೇಶ. ಹರಹರ ಪರ ಶಿವ ಗುರುದೇವ, ಹರಹರ ಗುರುದೇವ. ಹುಡುಕುತ್ತಾರೆಗೆ ವೇಗವಾದ ಶಿವರಾಯ, ಮುಡುಕುತೊರೆಗೆ ಬಂದಾಗ ಮಲ್ಲದೇವ, ಬರುವ ಗಂಡನ ಕಂಡಾಳಂತೆ ಪಾರ್ವತಿಯೋ. ಹರಗರ ಪರ ಶಿವ ಗುರುದೇವ, ಹರಹರ ಗುರುದೇವ. ಮುಕ್ಕಣ್ಣ ಎಳಮಲಿಯವರಂತೆ ಶಿವರಾಯ, ಆ ಶಿವರಾಯ, ಓ ಶಿವರಾಯ. ಯಾವಾಗ ಪರಮೇಶ್ವರ ಆ ಮುಡುಗುತರೆ ಮಾನಂದಿ ಕೈಲಾಸಕ್ಕೆ ಹೋದ್ರು, ಬರುವಂತ ಗಂಡನ ನೋಡಿ ಜಗನ್ಮಾತೆ ಪಾರ್ವತಿ ಚೆಂಬೆಲಿ ಪನ್ನೀರುಗಳನ್ನು ತಗೊಂಡು ಬಂದ್ರಂತೆ. ಬಯ್ಯಾಲಿ ಹೇಳೋಣ ಗಂಡದಿರ್ ಕಂಡ್ರ. ಅವಾಗ ಪನ್ನೀರ್ ತಗೊಂಡು ಹೋದಾಗ ಕೈ ಕಾಲುಗಳೆಲ್ಲ ತೊಳ್ಕೊಂಡು ಪರಮೇಶ್ವರ ಹೋದಾಗ ಮನೆಗೆ ಪಾರ್ವತಿ ದೇವಿ ಕೇಳ್ತವಳೆ, ಸ್ವಾಮಿ ಎಲ್ಲೋಗಿದ್ರಿ? ಅಷ್ಟೊತ್ತಿಂದ ಸಪ್ತಮ ಸಮರಾತ್ರಿ ಒಳಗೆ ನನ್ನ ಒಬ್ಬಳನ್ನೇ ಬಿಟ್ಟು ನೀವು ಎಲ್ಲೋಗಿದ್ರಿ ಸ್ವಾಮಿ ಅಂತ ಕೇಳಿದ್ರು. ಪಾರ್ವತಿ, ನಿನ್ನ ಜೊತೆ ಒಳಗೆ ನಾನು ಹೇಳಿರ್ಲಿಲ್ವೇ ಹಿರಿಬೆಂಬತ್ತು ಕೊಟ್ಟು ಜೀವರಾಕ್ಷಳಿಗೆ ಅನ್ನ ಬಟ್ಟೆ ಅಳಿಬೇಕು, ನಾನು ಲೋಕದ ಮೇಲೆ ಹೋಗ್ಬೇಕಂತ ನಾನು ಹೇಳಿರ್ಲಿಲ್ವೇ ನನ್ನ ಕೆಲಸ ಅದೇ ಅಲ್ವೇ? ಅಂತೇಳಿ ಪರಮೇಶ್ವರ ಸುಳ್ವಾಕ್ಯವನ್ನು ಹೇಳಿದ್ರಂತೆ ಪಾರ್ವತಿ ಜೊತೆ ಒಳಗೆ. ಅವರು ಸುಳ್ಳು ಹೇಳಿದ್ರೆ ಅವಾಗ ಪಾರ್ವತಿನ ಮುಂದ್ಗಡೆ ಕುಂಡ್ರಿಸ್ಕೊಂಡು ಪರಮೇಶ್ವರ ಯಾವ ರೀತಿ ಹೇಳ್ತವ್ರೆ ಅಂದ್ರೆ ಉಪಾಯದ ಮಾತಾಡ್ತವ್ರೆ. ಹೆಂಗೆ ಅಂತ ನಾನು ಮಡದಿ ಮೇಲೆ ಮಡದಿ ತರಬೇಕಾದ್ರೆ ಉಪಾಯದ ಮಾತಾಡಬೇಕು, ನಾನು ಮಡದಿನ ಎತ್ತಿ ಉಪ್ಪರಿಕೆ ಮೇಲೆ ಕುಂಡ್ರಿಸ್ಬೇಕು ಅಂತೇಳಿ ಪರಮೇಶ್ವರ ಕೇಳೆಣ್ಣೆ ಪಾರ್ವತಿಯೇ, ಕೇಳೆಣ್ಣೆ ಪಾರ್ವತಿಯೇ, ಪಟದವಳೆ ಪಾರ್ವತಿಯೇ, ಹಿಕ್ಕೇರಿ ರಾಜಕ್ಕೆ ನಾನು ಪಿನ್ನಕ್ಕೆ ಹೋಗಬೇಕು, ಮಡದೆ ಹಿಕ್ಕೇರಿ ರಾಜಕ್ಕೆ ನಾನು ಭಿನ್ನಕೋಬೇಕು. ಕೇಳೆಣ್ಣೆ ಪಾರ್ವತಿಯೇ, ಕೇಳೆಣ್ಣೆ ಪಾರ್ವತಿಯೇ, ಹಿಕ್ಕೇರಿ ರಾಜ್ಯದ ಒಳಗೆ, ಹಿಕ್ಕೇರಿ ರಾಜ್ಯದ ಒಳಗೆ ಕೇಳೆಣ್ಣೆ ಪಾರ್ವತಿಯೇ, ಒಚ್ಚುಕ್ಕೊನ ಮಳೆ ಊದು ಹೊಸರಾಗಿ ಮುದ್ದೆ ಮಾಡಿ ಅವರೇ ಕಳಸಾರ ಮಾಡಿ ಹಿಕ್ಕೇರಿ ಪಟ್ಟಣದಲ್ಲಿ ಹೊರವೈ ಬರಲಿಲ್ಲ ಅಂತ
ಗುಡ್ಡೈ ಬರಲಿಲ್ಲ ಎಂದು ಮಲ್ಲೈ ಬರಲಿಲ್ಲ ಎಂದು ಕಡೆಗೆಯ ಮಾಡಿಕೊಂಡು ಎಡಿಯನ್ನ ಪೊಡಿಸಿಕೊಂಡು ಬಸವರದ ಮರವ ಹತ್ತಿ ಆದಾದಿ ಕಾಯುತ್ತಾರೆ ಬೀದಿ ಬೀದಿ ಕಾಯುತ್ತಾರೆ ಬಿನ್ನಕ್ಕೆ ಹೋಗಬೇಕು ನಾನು ಕೇಳೆ ಪಾರ್ವತಿಯೇ ನನಗೆ ಒಪ್ಪು ಇಳ್ಯಾವ ಕೋಡೆ ಪಾರ್ವತಿಯೇ ಒಪ್ಪುವಿಲ್ಲವ ಕೊಡು ಪಾರ್ವತಿಯೇ ಪಾರ್ವತಿ ಇಕ್ಕೇರಿ ರಾಜ್ಯಕ್ಕೆ ನಾನು ಬಿನ್ನುಕೋಬೇಕು ಕಾಣೆ ವರ್ಷಕ್ಕೊಂದು ಮಳೆ ಊದಿ ಹೊಸರಾಗಿ ಮುದ್ದೆ ಮಾಡಿ ಹಸಿ ಅವರೆಕಾಳು ಸಾರು ಮಾಡಿ ಅಡಿಗೆಗಳನ್ನ ಮಾಡಿ ಬಾಳೆ ಎಲೆ ತಂದು ಎಡೆ ಪಡಿಸ್ಕೊಂಡು ಹಸು ಮಕ್ಕಳಿಗೆ ಹಾಲು ಕೊಡದೆ ಶಿಶು ಮಕ್ಕಳಿಗೆ ಊಟ ಕೊಡದೆ ಹಸುವಾರದ ಮರ ಹತ್ತಿ ಆದಾದಿ ಕಾಯ್ತವ್ರೆ ಬೀದಿ ಬೀದಿ ಕಾಯ್ತವ್ರೆ ಮಲ್ಲಪ್ಪ ಬರಲಿಲ್ಲ ಗೊರವಯ್ಯ ಬರಲಿಲ್ಲ ಗುಡ್ಡಪ್ಪ ಬರಲಿಲ್ಲ ನಮ್ಮೂರಿಗೆ ಬಿನ್ನಕ್ಕೆ ಅಂತೇಳಿ ಆದಾದಿ ಬೀದಿ ಬೀದಿ ಹಚ್ಚ ಶಿವಭಕ್ತರು ಮನೆಯವರು ನನ್ನ ಕಾಯ್ತವ್ರ ಕಾಣೆ ಪಾರ್ವತಿ ಹೌದಾ ಸ್ವಾಮಿ ನಾನು ಬಿನ್ನಕ್ಕೆ ಹೋಗ್ಬೇಕು ನನಗೆ ಒಪ್ಪಿಳೆತ್ತಿ ಕೈ ಕೊಡೆ ಪಾರ್ವತಿ ಅಂತೇಳಿ ಪರಮೇಶ್ವರ ಪಟ್ಟದ ಪಾರ್ವತಿನ ಕೇಳುವಾಗ ಏನ್ ಹೇಳಿದ್ರು ಪರಮೇಶ್ವರ ಹಾಡ್ತಕ್ಕಂಥ ಮಾತುಗಳನ್ನ ಕೇಳಿ ಪಾರ್ವತಿ ದೇವಿ ಆದವಳು ಕೇಳಿ ಕೇಳಿ ಸ್ವಾಮಿ ಇಕ್ಕೇರಿ ರಾಜ್ಯಕ್ಕೆ ನೀವು ಇಕ್ಕೇರಿ ರಾಜ್ಯಕ್ಕೆ ನೀವು ಪಿನ್ನಕ್ಕೆ ಹೋಗವರಲ್ಲ ಚಿನ್ನಕ್ಕೆ ಹೋಗವರಲ್ಲ ದಾನಕ್ಕೆ ಹೋಗವರಲ್ಲ ಇಕ್ಕೇರಿ ರಾಜ್ಯದ ಒಳಗೆ ಹಂದಕ್ಕೊಂದೆಣ್ಣೆ ಉಂಟು ಚಂದಕ್ಕೊಂದೆಣ್ಣೆ ಉಂಟು ರೂಪಕ್ಕೊಂದೆಣ್ಣೆ ಉಂಟು ರೇಖೆಗೊಂದೆಣ್ಣೆ ಉಂಟು ನೀವು ಇಕ್ಕೇರಿ ರಾಜ್ಯಕ್ಕೆ ಪಿನ್ನಕ್ಕೆ ಹೋಗಬೇಡಿ ಸ್ವಾಮಿ ಇಕ್ಕೇರಿ ರಾಜ್ಯಕ್ಕೆ ಬಿನ್ನಕ್ಕೆ ಹೋಗಬೇಡಿ ಇಕ್ಕೇರಿ ರಾಜ್ಯಕ್ಕೆ ನೀವು ಇಕ್ಕೇರಿ ರಾಜ್ಯಕ್ಕೆ ನೀವು ಪಿನ್ನಕ್ಕೆ ಹೋದಾರೆ ಪಿನ್ನಕ್ಕೆ ಹೋದಾರೆ ಇಕ್ಕೇರಿ ರಾಜ್ಯದ ಒಳಗೆ ಮಲ್ಲೈ ಬಂದವನೇ ಅಂತ ಪರವೈ ಬಂದವನೇ ಎಂದು ಮನಮಾನೆ ಹೆಣ್ಣ ಮಕ್ಕಳು ನಿನ್ನ ಮೇಲೆ ಕಣ್ಣು ಮಡಗೋತಾರೆ ನೀನು ಹೋಗಿ ಸ್ವಾಮಿ ಅವ್ರ ಮೇಲೆ ಕಣ್ಣು ಮಡಗೋತಾರೆ ನೀವು ಸ್ವಾಮಿ ಗಂಡೆಣ್ಣ ಬಿಡೋರಲ್ಲ ದಂಡವ ಕೊಡೋರಲ್ಲ ಅಂತೇಳಿ ಪಾರ್ವತಿಯು ಇಕ್ಕೇರಿ ಪಟ್ಟಕ್ಕೆ ನೀವು ಹೋಗಬೇಡಿ ಸ್ವಾಮಿ ಸ್ವಾಮಿ ಪಿನ್ನಕ್ಕೆ ನೀವು ಹೋಗಬೇಡಿ ಸ್ವಾಮಿ ಆದ್ರೆ ಸ್ವಾಮಿ ಇಕ್ಕೇರಿ ರಾಜ್ಯದಲ್ಲಿ ಬಿನ್ನಕ್ಕೆ ಹೋಗವರಲ್ಲ ಊಟಕ್ಕೆ ಹೋಗವರಲ್ಲ ದಾನಕ್ಕೆ ಹೋಗವರಲ್ಲ ಧರ್ಮಕ್ಕೆ ಹೋಗವರಲ್ಲ ನೀವು ಇಕ್ಕೇರಿ ಪಟ್ಟಣದಲ್ಲಿ ಅಂದಕ್ಕೊಂದು ಹೆಣ್ಣುಂಟು ಚಂದಕ್ಕೊಂದು ಹೆಣ್ಣುಂಟು ರೂಪಕ್ಕೊಂದು ಹೆಣ್ಣುಂಟು ರೇಖೆಗೊಂದು ಹೆಣ್ಣುಂಟು ನೀವು ಇಕ್ಕೇರಿ ಪಟ್ಟಣಕ್ಕೆ ದಾನಕ್ಕೆ ಓದುದೇ ಒಂದಾದ್ರೆ ಮನೆ ಹೆಣ್ಣು ಮಕ್ಕಳೆಲ್ಲ ನಿಮ್ಮ ಮೇಲೆ ಕಣ್ಣು ಮಡಗ್ತಾರೆ ನೀವು ಅವ್ರ ಮೇಲೆ ಕಣ್ಣು ಮಡಗ್ತೀರಿ ಕಂಡಣ್ಣ ನೀವು ಬಿಡೋರಲ್ಲ ದಂಡ ದೋಷ ಮಡಗು ಅಂದ್ರೆ ನೀವು ದಂಡ ಕೊಡೋರಲ್ಲ ದೋಷ ಮಡಗೋರಲ್ಲ ನೀವು ಅಡ್ಡ ಬಿದ್ದಿ ಬರೋರು ಅಲ್ಲ ಸ್ವಾಮಿ ನಿಮ್ಮನ್ನ ನೆಂಬಕ್ಕಾಗುದಿಲ್ಲ ನೆಚ್ಚಕ್ಕಾಗುದಿಲ್ಲ ನೀವು ಇಕ್ಕೇರಿ ಪಟ್ಟಣಕ್ಕೆ ಹೋಗಬೇಡಿ ಸ್ವಾಮಿ ಕೇಳೆಣ್ಣೆ ಪಾರ್ವತಿಯೇ ಕೇಳೆಣ್ಣೆ ಪಾರ್ವತಿಯೇ ಹೆಣ್ಣು ಯಾರಿಗೆ ಬೇಕು ಹೆಣ್ಣು ಯಾರಿಗೆ ಬೇಕು ಕೇಳೆಣ್ಣೆ ಪಾರ್ವತಿ ಚಿನ್ನದಂತ ನೀನಿರುವಾಗ ಚಿನ್ನದಂತ ಹೆಣ್ಣಿರುವಾಗ ಮತ್ತೊಬ್ಬಳು ಯಾರಿಗೆ ಬೇಕು ಕಚ್ಚಂದಂತ ಹೆಣ್ಣಿರುವಾಗ ಇನ್ನೊಬ್ಬಳು ಯಾರಿಗೆ ಬೇಕು ಬಂಗಾರದಂತ ಹೆಣ್ಣಿರುವಾಗ ಮತ್ತೊಬ್ಬಳು ಯಾರಿಗೆ ಬೇಕು ಇಂಥ ಬೆಲ್ಲದ ಮಾತುಗಳ ಆಡಬೇಡಿ ಪಾರ್ವತಿ ಇಂಥ ಬೇತುರದ ಮಾತುಗಳ ಆಡಬೇಡ ಪಾರ್ವತಿ ಪಾರ್ವತಿ ಚಿಂದಂತ ಹೆಣ್ಣು
ತಳ 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 ಅಂತೇಳಿ ನನ್ನ ಪಕ್ಕದಲ್ಲಿ ನೀನು ಒಳಿವಾಗ ಪಾರ್ವತಿಯಾಗಿ ಮತ್ತೊಬ್ಳು ಹೆಣ್ಣು ನನಗೆ ಯಾಕೆ, ಇನ್ನೊಬ್ಳು ಹೆಣ್ಣು ನನಗೆ ಯಾಕೆ, ಚಿನ್ನದಂತ ಹೆಣ್ಣು ನೀನಿರುವಾಗ ಪಾರ್ವತಿ ಇಂಥ ಬಿಣ್ಣಾಣದ ಮಾತುಗಳನ್ನ ಹಾಡ್ತಾ ಇದೆಯಲ್ಲ ಪಾರ್ವತಿ. ಸರಿ ಕೇಳೆ ಕೇಳೆ ಪಾರ್ವತಿ ಹೇಳ್ತೀನಿ, ಹೇಳಪ್ಪ. ಅತ್ತಿಯಾವು ನಂಗೆ ಅತ್ತಿಯಾವು ನಂಗೆ ನತ್ತಿಯೆಲ್ಲ ನೊರ ಬಂದು, ಅಣ್ಣೆಯಾವು ನಂಗೆ ಮುಂದಲೆಯೇ ನೊರ ಬಂದು, ಕಾರೆಯ ಕಾಯಿ ನಂಗೆ ಮಾರೆಯೆಲ್ಲ ಬೊತ್ತದು ಬಂದು, ಹಳ್ಳಿಯ ಎಲೆ ಹೆಂಗೆ ಕಲ್ಲೆಲ್ಲ ಉದುರೋದು, ನನಗೆ ಮತ್ತೊಂದು ಹೆಣ್ಣು ನನಗೆ ಪಾರ್ವತಿಯೇ, ನನಗೆ ಇನ್ನೊಂದು ಹೆಣ್ಣು ನನಗೆ ಪಾರ್ವತಿಯೇ. ನನ್ನಣಗೋ ಎಣ್ಣೆ ಬೇಡ, ನನ್ನಣಗೋ ಎಣ್ಣೆ ಬೇಡ, ನಿನ್ನಣಗೋ ಎಣ್ಣೆ ಬೇಡ, ಮುಡುಕು ತೊರೆ ಆಣೆಗೂ ಎಣ್ಣೆನೆ ಬೇಡ ಕಾಣೆ, ನನಗೆ ಒಪ್ಪು ಇಳ್ಯಾವ ನೀನು ಕೋಡೆ ಪಾರ್ವತಿಯೇ, ನನಗೆ ಒಪ್ಪು ಇಳ್ಯಾವ ಕೊಡೆ ಪಾರ್ವತಿಯೇ. ಪಾರ್ವತಿ ಕೇಳೆ ಕೇಳೆ ಪಾರ್ವತಿ, ಅತ್ತಿವುನಂಗೆ ನತ್ತಿಯೆಲ್ಲ ನೊರ ಬಂದು, ಹಣ್ಣೆವುನಂಗೆ ಮುಂದಲಿಯೇ ನೊರ ಬಂದು, ಹೌದು ಹಳ್ಳಿಯಲೆಂಗೆ ಹಲ್ಲೆಲ್ಲ ಉದುರೋದು, ಎದ್ರೆ ಕುಂತ್ಕೊಳ್ಳಾರೆ ಕುಂತ್ಕೊಂಡ್ರೆ ಹೇಳಾರೆ, ನಾನು ಹೆಣ್ಣು ಹೆಣ್ಣು ಅಂತ ಹೇಳ್ತಾ ಇದೆಯಲ್ಲ ಮಡದಿ. ನನ್ನ ಅಣಗು ಎಣ್ಣೆ ಬೇಡ, ನಿನ್ನ ಅಣಗು ಎಣ್ಣೆ ಬೇಡ, ಈ ಮುಡುಕುತ್ತೊರೆ ಕೈಲಾಸ ಅಣಗು ನನಗೆ ಎಣ್ಣೆ ಬೇಡ, ಯಾರಿಗೆ ಬೇಕು, ನನಗೆ ಒಪ್ಪಿಳೆತ್ತಿ ಕೈ ಕೊಡೆ ಪಾರ್ವತಿ ಅಂತೇಳಿ ಆ ಮುಕ್ಕಣ ಮಲ್ಲಪ್ಪ ಮೂರ್ಕಣ ಪರಮೇಶ್ವರ ಜಗನ್ಮಾತೆ ಪಾರ್ವತಿ ದೇವಿನ ಕೇಳಿದಾಗ ಏನ್ ಹೇಳಿದ್ರಪ್ಪ? ಆಗ ಪಾರ್ವತಿ ದಿಟ ದಿಟ ದಿಟ, ನನ್ನ ಪತಿದೇವರು ಪರಮೇಶ್ವರ ಎದ್ರೆ ಕುಂತ್ಕಲ್ಲಾರು ಕುಂತ್ಕೊಂಡ್ರೆ ಹೇಳಾರು, ಇವ್ರಿಗೆ ತಾನೆ ಯಾರು ಹೆಣ್ಣು ಕೊಟ್ಟಾರು, ಕರ್ದಿ ಬೀದಿಲಿ ಹೋಯ್ತಾ ಇದ್ರೆ ಕರ್ದ ಹೆಣ್ಣು ಕೊಟ್ಟಿ ಯಾರು ನೆರೆದಿ ಮದುವೆ ಮಾಡಾರ ನನ್ನ ಗಂಡನಿಗೆ ಅಂತೇಳಿ ಪಾರ್ವತಿ. ಯಾರು ಕೊಡೋದಿಲ್ಲ. ಜಗನ್ಮಾತೆ ಪಾರ್ವತಿ ಕತ್ತರಿಸ್ತಾ ಕರಿ ಎಡಕೆ, ಕತ್ತರಿಸ್ತಾ ಕರಿ ಉತ್ತರಿಸ್ತಾ ಬಿಳಿಯ ಹಿಡ್ಕೊಂಡು ಪಾರ್ವತಿಯೋ ತಾಯೇ ಮಲ್ಲಯ್ಯನಿಗೆ ಇಳ್ಯಾವ ಕೊಡ್ತವಳ್ಳೆ ತಾಯೇ, ಅವಳು ಒಪ್ಪು ಇಳ್ಯಾವ ಕೊಟ್ಟವಳೆ, ಒಪ್ಪು ಇಳ್ಯಾವ ಸ್ವಾಮಿ ಒಪ್ಪು ಇಳ್ಯಾವ, ಕೈಗೆ ಈಸ್ಕಂಡು ಸ್ವಾಮಿ ಮಲ್ಲಪ್ಪನವರು, ಅರಾನು ಮಲ್ಲಯ್ಯನವರು, ಶಿವನು ಮಲ್ಲಯ್ಯನವರು, ಮುಕ್ಕಣ ಮಲ್ಲಯ್ಯನವರು, ಮುಡುಕರೆ ಮಲ್ಲಪ್ಪನವರು, ಗೆದ್ದೆ ಹಂದವನಲ್ಲೋ ಸ್ವಾಮಿ ಮಲ್ಲಯ್ಯ, ತಿರುಮೀಸೆ ತಿರಬೋತಾನೆ, ತಿರುಮೀಸೆ ಉಸುನಗುವ ನಗಿಯೋ ಸ್ವಾಮಿ ಮಲ್ಲಪ್ಪನವರು, ಗೆದ್ದೆ ಹಂದವನಲ್ಲೋ ಮುಕ್ಕಣ ಮಲ್ಲಯ್ಯ, ಸ್ವಾಮಿ ಗೆದ್ದೆ ಹಂದವನಲ್ಲೋ ಮುಕ್ಕಣ ಮಲ್ಲಯ್ಯ. ಜಗನ್ಮಾತೆ ಪಾರ್ವತಿ ದೇವಿ ಕತ್ತರಿಸ್ತಾ ಕರಿ ಅಡಿಕೆ ಉತ್ತರಿಸ್ತಾ ಬಿಳಿ ಎಲೆ ತಕೊಂಡು ಬೆಲದಂತ ಮಾತಿಗೆ ಬೆರಗಾಗಿ ಜಗನ್ಮಾತೆ ಪಾರ್ವತಿ ಪರಮೇಶ್ವರನಿಗೆ ಯಾವಾಗ ಒಪ್ಪಿಳೆತ್ತಿ ಕೈ ಕೊಟ್ರು. ಪರಮೇಶ್ವರ ಒಪ್ಪಿಳ್ಳೆ ಇಸ್ಕೊಂಡು ತಿದಿಮೀಸೆಗಳನ್ನ ತಿರುಬಿ ಉಸುನಗನ ನಗದಿ ಗೆದ್ದೆ ಅಂತೇಳಿ ತಕ್ಕ ತಕ್ಕ ತೈನೇ ಕುಣಿವಾಗ ಪರಮೇಶ್ವರ, ಹೌದು ಖುಷಿ ಸ್ವಾಮಿ ಇದ್ಯಾಕೆ ಈ ರೀತಿ ಕುಣಿತಾ ಇದ್ರಲ್ಲ ಅಂದ್ರು. ಕೇಳೆ ಕೇಳೆ ಪಾರ್ವತಿ, ಇಕ್ಕೇರಿ ರಾಜಕ್ಕೆ ನಾನು ಬಿನ್ನುಕ್ಕೋಬೇಕು, ಅದಕ್ಕೆ ಖುಷಿಯಿಂದ ಒಯ್ತೀನಿ, ನಿನ್ನ ಕೈಲಿ ಒಪ್ಪಿಳ್ಳೆ ಇಸ್ಕೊಂಡಲ್ಲ ಅಂತೇಳಿ ಪರಮೇಶ್ವರ ಅವರು ಇಕ್ಕೇರಿ ರಾಜ್ಯಕ್ಕೆ ಕಣದವರೇ ಸ್ವಾಮಿ, ಅಪ್ಪ ಇಕ್ಕೇರಿ ರಾಜ್ಯಕ್ಕೆ ಕಣದವರೇ ಸ್ವಾಮಿ.
ಮಲ್ಲಪ್ಪನವರು ಶೋಭನದ ಅಂತೆ ಕಡದು ಸ್ವಾಮಿ ಮಲ್ಲಯ್ಯನವರು ಕಲ್ಮಟುವ ಎಡಗಡೆ ಬಿಟ್ಟು ಸ್ವಾಮಿ ಮಲ್ಲಯ್ಯನವರು ಸಂಬಾಡಗೇರಿಯನ್ನ ಎಡಗಡೆಗೆ ಬುಟ್ಟ ಕಂಡು ಇಪ್ಪೆಯ ತೋಪನ್ನ ಮುಂದಕ್ಕೆ ಬುಟ್ಟ ಕಂಡು ಸ್ವಾಮಿ ಮಲ್ಲಯ್ಯನವರು ಹಟ್ಟಳ್ಳಿ ಬೆಟ್ಟಳ್ಳಿ ಮಾರ್ಗ ಸಟ್ಟಳ್ಳಿ ಮಾರ್ಗವಾಗಿ ಹರನು ಮಲ್ಲಯ್ಯನವರು ಶಿವನು ಮಲ್ಲಯ್ಯನವರು ಇಕ್ಕೇರಿ ರಾಜ್ಯಕ್ಕೆ ಬಂದವರೇ ಸ್ವಾಮಿ ಇಕ್ಕೇರಿ ಪಟ್ಟಣಕ್ಕೆ ಬಂದವರೇ ಸ್ವಾಮಿ ಸ್ವಾಮಿ ಮಲ್ಲಪ್ಪ ಮುಡುಕುತ್ತಾರೆ ಮಾನಂದಿ ಕೈಲಾಸಗಳನ್ನ ಬುಟ್ಟಿ ಮಲ್ಲಪ್ಪ ಹೌದಪ್ಪ ಅಲ್ಲಾಣೆ ಇಲ್ಲಾಣೆ ಶೋಭನದ ಅಂತೆ ಕಡದಿ ಸ್ವಾಮಿ ತಮ್ಮುಡಿಗೇರಿ ಎಡಗಡೆ ಬುಟ್ಕೊಂಡು ಕಲ್ಮಠ ಎಡಗಡೆ ಬುಟ್ಕೊಂಡು ಸ್ವಾಮಿ ಮಲ್ಲಪ್ಪ ಹೌದು ಕಣ್ಣು ಹೇಳೋಣ ಇಪ್ಪೆ ತೋಪ ಮುಂದಕ್ಕೆ ಬುಟ್ಕೊಂಡು ಹಟ್ಟಳ್ಳಿ ಬೆಟ್ಟಳ್ಳಿ ಸಟ್ಟಳ್ಳಿ ಮಾರ್ಗವಾಗಿ ತಾಳೆಕಟ್ಟೆ ಎಡಗಡೆ ಬುಟ್ಕೊಂಡು ಸ್ವಾಮಿ ಮಲ್ಲಪ್ಪ ಇಕ್ಕೇರಿ ಪಟ್ಟಣ ಬಂದು ಊರಿಂದಾಚೆ ಕಲ್ಮಠದ ಹಡಿಯಲ್ಲಿ ಸ್ವಾಮಿ ಕುಂತ್ಕೊಂಡು ಯೋಚನೆ ಮಾಡ್ತವ್ರೆ ಹೆಂಗೆ ಅಂತ ಇಕ್ಕೇರಿ ರಾಜ್ಯಕ್ಕೆ ನಾನು ಬಂದುದಾಯ್ತು. ಇಕ್ಕೇರಿ ರಾಜ್ಯದಲ್ಲಿ ಯಾವ ಬೀದಿ ಬೆಳಗ್ಗೆ ಇರುವಳೋ ಗಂಗಾದೇವಿ, ನನಗೆ ಗೊತ್ತಿಲ್ಲ. ಯಾವ ಕೇರಿ ಒಳಗೆ ಇರುವಳೋ ಗಂಗಾದೇವಿ ಏನು ಮಾಡೋದು ಅಂತೇಳಿ ಮಲ್ಲಪ್ಪ ಸುತ್ತಮುತ್ತ ನೋಡುವಾಗ ಇಕ್ಕೇರಿ ರಾಜ್ಯದ ಗಂಡು ಮಕ್ಕಳು ಅಲ್ಲಿ ದನ ಕುರಿಗಳನ್ನು ಮೇಯಿಸುವಾಗ ಆ ದನ ಕುರಿ ಮೇಯಿಸುವಂತ ಹುಡುಗರನ್ನ ಕರೆದಿ ಮಲ್ಲೇಶ್ವರ ಕೇಳ್ತವ್ರೆ. ಯಾವ್ಯಾವ ಜನ ಇದ್ದಾರಪ್ಪ ಅಂತ ಕೇಳಿದ್ರು ಮುಡುಕುತ್ತಾರೆ ಮಲ್ಲೇಶ್ವರ ಹುಡುಗರ್ನ. ಇಕ್ಕೇರಿ ರಾಜ್ಯದಲ್ಲಿ ಜಾತಿ ಒಳಗೆ ಬೆಸ್ತರ ಜಾತಿ ಪರಮೇಶ, ಇಕ್ಕೇರಿಯ ರಾಜ್ಯದಲ್ಲಿ ಕೊರುವಯ್ಯ ಹರಗರ ಪರ ಶಿವ ಗುರುದೇವ, ಹರಗರ ಗುರುದೇವ ಕೊಕ್ಕಣ್ಣ ಎಳಮರಿಯವರಂತೆ ಶಿವರಾಯ, ಶಿವರಾಯ ಶಿವರಾಯ. ಸ್ವಾಮಿ ಗೊರವಪ್ಪ ಲಿಂಗಾಯತ್ರವರೇ, ಬೆಸ್ತರವರೇ, ಕ್ವಾಮ್ಟಗ್ರವರೇ, ಕುಲ 18 ಜಾತಿ ಜನನೂ ನಮ್ಮ ಇಕ್ಕೇರಿ ರಾಜ್ಯದಲ್ಲವರೇ ಸ್ವಾಮಿ. ಹೌದೇನಪ್ಪ? ಆಯ್ತು ಹೋಗ್ರಪ್ಪ ಅಂತೇಳಿ ಹುಡುಗರನ್ನ ಕಳಿಸ್ಬಿಟ್ಟು ಸ್ವಾಮಿ ಮಲ್ಲಪ್ಪ 6 ಬೀದಿ ಸಂಚಾರ ಮಾಡೇ ಮಲ್ಲಯ್ಯ, 3 ಬೀದಿ ಭಿಕ್ಷಾವ ಮಾಡಿ ಮಲ್ಲಯ್ಯ, ಗಂಗದೇವತಿ ಮನೆಗೆ ಬಂದ ಮಲ್ಲಯ್ಯ, ಮಲ್ಲಯ್ಯ ಸ್ವಾಮಿ ಕಂಚಿನ ಡಮರುಗ ಹಿಡದೆ ಶಿವರಾಯ, ಕೊಂಬೋ ಗೊರಳನ್ನ ಹಿಡದು ಶಿವರಾಯ, ಅವರು ನಲದೋ ನಾಟ್ಯನ ಆಡುತ್ತಾರೆ ಬರುವಯ್ಯ, ಮಲ್ಲಯ್ಯ ಸ್ವಾಮಿ ಮಲ್ಲಪ್ಪ 6 ಬೀದಿ ಸಂಚಾರ ಮಾಡಿ 3 ಬೀದಿ ಭಿಕ್ಷೆ ಮಾಡಿ ಇಕ್ಕೇರಿ ರಾಜ್ಯದಲ್ಲಿ ಹೌದು. ಗಂಗಾದೇವತಿ ಮನೆ ಬಾಕ್ಲು ಬಂದು ನಿಂತ್ಕೊಂಡು ಕಂಚಿನ ಡಾಮೃಗ ಬಲಗಲಿಡ್ಕೊಂಡು ಗುಂಪು ಗೊರಳನ್ನ ಎಡಗಲಿಡ್ಕೊಂಡು ಸ್ವಾಮಿ ಮಲ್ಲಪ್ಪ ಗೊರವಯ್ಯ ಗೊರವಯ್ಯ ನಲದಿ ನಾಟ್ಯಗಳನ್ನಾಡುವಾಗ ಭಿಕ್ಷಾ ಎಂಬ ಸ್ವರ್ಣಗಳನ್ನ ಕೇಳಿ ಜಾಲಾರಿ ಗಂಗಾದೇವಿ ಏನ್ ಮಾಡಿದ್ರು? ಪಟ್ಟೆ ಮಂಚದ ಮೇಲೆ ಮನಗಿದವಳು. ಆ 7 ಜನ ದಾದಿದಿರ್ನ ಯಾವ ರೀತಿ ಕರಿತವಳೆಂದ್ರೆ, ಹೆಂಗಪ್ಪ? ಬನ್ರಮ್ಮ ಬನ್ರಮ್ಮ ದಾದಿದಿರಾ, ಯಾರೋ ಯತಿಗಳ ಮುನಿಗಳ ಗಲ್ಡ ಗಲ್ದರ್ವರೋ ಮಡಪತಿ ಮಾನ್ಯರೋ ಕೆನ್ನೆ ಕೆಂಪುರುಸರೋ ನಮ್ಮ ಮನೆ ಬಾಕ್ಲಲ್ಲಿ ನಿಂತ್ಕೊಂಡು ಗುಂಬು ಗೊರಳಗಳನ್ನ ಊದಿ ದಾನ ಧರ್ಮ ಸಾರ್ತವ್ರೆ ಅಂತೇಳಿ ಜಗನ್ಮಾತೆ ಗಂಗಾದೇವಿ ಆದವಳು ಯಾವ ರೀತಿ ಹೇಳ್ತವಳೆ ಅಂದ್ರೆ, ಏನಪ್ಪ? ನಮ್ಮ ಅರನೋ ಭಿಕ್ಷಕ್ಕೆ ಬಂದ, ಶಿವನೋ ದಾನಕ್ಕೆ ಬಂದ, ನೋಡು ಬಾರಮ್ಮ ತಂಗಿ ಶಿವನಂತ ಚೆಲುವ ಯಾರೋ ಇಲ್ಲ ಕಣಮ್ಮ, ನಮ್ಮ ಶಿವನಂತ ಚೆಲುವ ಯಾರೋ ಇಲ್ಲ ಕಣಮ್ಮ, ಅಲ್ಲೆಗೆಲ್ಲೆಗೆ ಮಿರ್ಗ ಜಲ್ಲಿ ಕಾಣಮ್ಮ, ಶಿವನಿಗೆ ಜಲ್ಲಿ ಕಾಣಮ್ಮ, ಅವರ ಮೈಯೆಲ್ಲ ನಾಗರಾವಿನ ಮಚ್ಚೆ ಕಾಣಮ್ಮ, ಶಿವನಿಗೆ ಮಚ್ಚೆ ಕಣಮ್ಮ, ನಮ್ಮ ಹರನು ನಮ್ಮ ಶಿವನು ಭಿಕ್ಷಕ್ಕೆ ಬಂದ, ಅರನೋ ದಾನಕ್ಕೆ ಬಂದ, ನೋಡು ಬಾರಮ್ಮ ತಂಗಿ ಶಿವನ
ಚೆಲುವ ಯಾರು ಇಲ್ಲ ಕಣಮ್ಮ ಅಮ್ಮ ಶಿವನಂತ ಚೆಲುವ ಯಾರು ಇಲ್ಲ ಕಣಮ್ಮ ಮೇಘದಲ್ಲಿ ಆಡೋ ಕೆಮ್ಮ ಮುಗುಲು ಕಾಣಮ್ಮ ಶಿವನ ಮುಗುಲು ಕಾಣಮ್ಮ ಅವನ ಮೈಯಲ್ಲಿ ಧರಿಸಿರುವುದು ವಸ್ತ್ರ ಕಾಣಮ್ಮ ಶಿವನಿಗೆ ವಸ್ತ್ರ ಕಣಮ್ಮ ನಮ್ಮ ಹರನು ನಮ್ಮ ಶಿವನು ಭಿಕ್ಷಕ್ಕೆ ಬಂದ ಹರನು ದಾನಕ್ಕೆ ಬಂದ ನೋಡು ಬಾರಮ್ಮ ತಂಗಿ ಶಿವನಿಗಿಂತ ಚೆಲುವ ಯಾರು ಇಲ್ಲ ಕಣಮ್ಮ ನಮ್ಮ ಶಿವನಂತ ಚೆಲುವ ಯಾರು ಇಲ್ಲ ಕಣಮ್ಮ ನಮ್ಮ ಶಿವನಂತ ಚೆಲುವ ಯಾರು ಇಲ್ಲ ಕಣಮ್ಮ ಅವಾಗ ಗಂಗಾದೇವಿ 7 ಜನ ದಾದಿದಿರ್ನ ಕರೆದಿ ನೋಡ್ರಮ್ಮ ಭಕ್ತಿಯಿಂದ ಭಕ್ತಿಯಿಂದ ನೀತಿಯಿಂದ ಆ ಗೊರವಪ್ಪನಿಗೆ ಭಿಕ್ಷಾ ತಗೊಂಡೋಗಿ ಕೊಡಿ ಹೋಗಿ ಅಂತೇಳಿ ಗಂಗಾದೇವಿ 7 ಜನ ದಾದಿದಿರಿಗೆ ಹೇಳುವಾಗ ಆಗ್ಬತ್ತಾಯಿ 7 ಜನ ದಾದಿದಿರು ಬೆತ್ತಾದ ಮರವ ತೆಗೆದಿ ಬೆತ್ತಾದ ಮರವ ತೆಗೆದು ಮುತ್ತು ಮೂಗಾಳ ತುಂಬಿಸಿ ರತ್ನಾಗಾಳ ತುಂಬಿಸಿ ಹತ್ಯಲೈದಡಿಕೆ ಮಡಗಿ ಚಿಕ್ಕದೊಂದ ಹಣವ ಮಡಗಿ ಕೆಜ್ಜರಕ್ಕೆ ಕೆಂಡ ತುಂಬಿ ಮಟ್ಟಿ ಸಾಂಬ್ರಾಣೆ ಹಾಕಿ ಗಡ್ಡಿ ಕರ್ಪೂರ ಆಸೆ 7 ಜನ ದಾದಿ ದಾನವನ್ನ ತತ್ತವರಲ್ಲೋ ಸ್ವಾಮಿ ಗೊರವಯ್ಯನಿಗೆ ಅವರು ದಾನವನ್ನ ತತ್ತವರಲ್ಲೋ ಸ್ವಾಮಿ ಗೊರವಯ್ಯನಿಗೆ ಸ್ವಾಮಿ ಮಲ್ಲಪ್ಪ ಮುಕ್ಕಣ ಮಲ್ಲೇಶ್ವರ ಆದವರು ದಾನ ತಂದಂತ ಹೆಣ್ಣು ಮಕ್ಕಳನ್ನ ನೋಡಿ ಯಾವ ರೀತಿ ಹೇಳ್ತವನಿಂದ್ರೆ ಹೆಂಗ್ ಹೇಳಾರಪ್ಪ ಗಂಗಾದೇವಿ ಬತ್ತಳೆ ದಾನ ತಕ್ಕಂಡು ಗಂಗಾದೇವಿ ಮುಖವ ನೋಡ್ಬೇಕು ಅವಳನ್ನ ಹೊಲಸ್ಕೊಂಡು ಕರ್ಕೊಂಡು ಹೋಗ್ಬೇಕಂತೇಳಿ ನಾನು ಜ್ಞಾನ ಮಾಡ್ಕೊಂಡು ಬಂದ್ರೆ ಗಂಗಾದೇವಿ ಬರಲೇ ಇಲ್ವಲ್ಲ 7 ಜನ ದಾದಿರ್ ತಂದವರಲ್ಲ ಹೀಗೇನ್ ಮಾಡ್ಲಿ ಅಂತೇಳಿ ಸ್ವಾಮಿ ಪರಮೇಶ್ವರ 7 ಜನ ದಾದಿದಿರಿಗೆ ಯಾವ್ದಾರ ಸುಳ್ಳು ಹೇಳ್ಬೇಕು ಇವ್ರನ್ನ ತಲಬುಗುರಿ ಮಾಡಿ ಇವ್ರನ್ನ ಹಿಂದಕ್ಕೆ ಕಳಿಸ್ಬಿಟ್ಟು ಗಂಗಾದೇವಿ ಕೈನಲ್ಲಿ ನಾನು ದಾನ ತರಿಸ್ಬೇಕಂತೇಳಿ ಸ್ವಾಮಿ ಮಲ್ಲಪ್ಪ ಹೌದಪ್ಪ ಯಾವ ರೀತಿ ಹೇಳ್ತವ್ರೆ ಅಂದ್ರೆ ಹೆಂಗೆ ಕೇಳಿರಮ್ಮ ಗವಡೀರ ಕೇಳಿರಮ್ಮ ಕಬಡೀರ ದಾನ ಮಾಡಿ 6 ತಿಂಗಳು ಕಬಡೀರ ನಿಮ್ಮ ಮಂಡೆ ಬಾಚಿ 3 ತಿಂಗಳು ಕಬಡೀರ ನಿಮ್ಮ ಮಂಡೆಲ್ ನೋಡಿದ್ರೆ ಮರುಗಾವಿಲ್ಲ ಕಬಡೀರ ನಿಮ್ಮ ಅಣಿಯಲ್ಲಿ ನೋಡಿದ್ರೆ ಕುಂಕುಮವಿಲ್ಲ ಕಬಡೀರ ನಿಮ್ಮ ಕೈಯಲ್ಲಿ ನೋಡಿದ್ರೆ ಬಳೆಗಳಿಲ್ಲ ಕಬಡೀರ ನಿಮ್ಮ ಕತ್ತೆಯಲ್ಲಿ ನೋಡಿದ್ರೆ ತಾಲಿ ಇಲ್ಲ ಕಬಡೀರ ನೀವು ಮುಂಡೆ ರಂಗೆ ಕಾಣ್ತೀರಿ ಗವಡೀರ ಗವಡೀರ ಮುಂಡೆ ರಂಗೆ ಕಾಣ್ತೀರಿ ಕಬಡೀರ ನಿಮ್ಮ ಮುಂಡೆ ಕೈನ ಭಿಕ್ಷಾ ಬೇಡ ಕಬಡೀರ ಮುತ್ತೈದ ಕೈಲಿ ದಾನ ಬೇಕು ಕಬಡೀರ ಹೋಗಿರಮ್ಮ ಗವಡೀರ ಗವಡೀರ ಕೇಳ್ರಮ್ಮ ಗೌಡೀರ ಏನಪ್ಪ ನೀವು ಸ್ನಾನ ಮಾಡಿ 6 ತಿಂಗಳು ತಲೆ ಕೆರೆದಿ 3 ತಿಂಗಳು ಮಂಡೆ ಒಳಗೆ ಮರುಗುವಿಲ್ಲ ಹಣೆ ಮೇಲೆ ಎಷ್ಟಾ ಕುಂಕುಮವಿಲ್ಲ ನಿಮಗೆ ಮುತ್ತೈದೆ ಬಳೆಗಳಿಲ್ಲ ಕತ್ನಲ್ಲಿ ತಾಲಿ ಇಲ್ಲ ನೀವು ಮುಂಡೆರಂಗೆ ಕಾಣಿಸ್ತಾ ಇದ್ದೀರಿ ಮುಂಡೆ ಕೈನ ಭಿಕ್ಷಾ ನನಗೆ ಬ್ಯಾಡ ಹೋಗ್ರಮ್ಮ ಅಂತೇಳಿ ಸ್ವಾಮಿ ಗೊರವಪ್ಪ ಯಾವಾಗ ಹೇಳಿದ್ರು 7 ಜನ ಗೌಡಿದಿರಿಗೆ ನೋಡಿದ್ರ ರಕ್ಕ ಗೊರವಯ್ಯ ಎಂತ ಮಾತೊಂದಾಡ್ತಾನೆ ಇವನು ಕುಳ್ಳಾಗಿದ್ರು ನಳ್ಳ್ಯಾಗವನೇ ಇವನು ದಪ್ಪಾಗಿದ್ರು ನೆಪ್ಪಾಗವನೇ ಇವನು ಹುದ್ದಾಗಿದ್ರು ಬುದ್ಧಿಯಾಗವನೇ ಎಂತ ಮಾತೊಂದಾಡ್ತಾನೆ ಗೊರವಯ್ಯ ಎಂತ ಮಾತಾಡ್ತಾನೆ ಈ ಗೊರವಯ್ಯ ಕುಳ್ಳಾಗಿದ್ರು ನಳ್ಳ್ಯಾಗವನೇ ಉದ್ದಾಗಿದ್ರು ಬುದ್ಧಿಯಾಗವನೇ ದಪ್ಪಾಗಿದ್ರು ನೆಪ್ಪಾಗವನೇ ಹೊಂದೆ ಅಂತೇಳಿ ಆ 7 ಜನ ದಾದಿದಿರು ತಟ್ಟೇಸಿ ಹಿಂದಿರುಗಿ ಬಂದಿ ಆ ಜಾಲಾರ ಗಂಗಾದೇವಿ ಹತ್ರ ನಿಂತ್ಕೊಂಡು ಯಾವ ರೀತಿ ಹೇಳ್ತವ್ರಿ ಅಂದ್ರೆ ಗಂಗಮ್ಮ ಹೆಂಗ್ ಹೇಳಾರಪ್ಪ
ನಮ್ಮ ಕೈನಲ್ಲಿ ಮುತ್ತೈದೆ ಬಳೆ ಇಲ್ಲವಂತೆ, ಹಣೆ ಮೇಲೆ ಎಷ್ಟ ಕುಂಕುಮ ಇಲ್ಲವಂತೆ, ನಮ್ಮ ಗಣತಿರಿ ಕಟ್ಟಿರೋ ತಾಲಿ ಇಲ್ಲವಂತೆ, ಮಂಡೆ ಒಳಗೆ ಮರುಗವಿರುವಂತೆ, ನಾವು ಮುಂಡೆರಂಗ್ ಕಾಣಿಸ್ತಾ ಇದ್ದೇವಂತೆ, ಮುಂಡೆ ಕೈನ ಭಿಕ್ಷಾ ಬೇಡವಂತೆ, ನೀವೇ ಅಂತೆ ತಗೊಂಡೋಗಿ ಭಿಕ್ಷನ ಅಂದ್ರು. ನೋಡ್ದ ಗೊರಬೈನ 7 ಜನ ದಾದಿದ್ದೀರಾ ಮಾತುಗಳನ್ನ ಕೇಳಿ ಜಾಲಾರಿ ಗಂಗಾದೇವಿ, ಓಹೋ ಯಾರೋ ಭಗವಂತನೇ ಇರಬೇಕು, ಇರ್ಬೇಕು. ಅವರಿಗೆ ನಾನು ಭಕ್ತಿಯಿಂದ ನಾನು ದಾನ ಕೊಡ್ಬೇಕಂತೇಳಿ ಜಾಲಾರಿ ಗಂಗಾದೇವಿ ಅಮ್ಮ ಸ್ಥಾನದ ಮನೆಗೆ ಹೋಗಿ ಗಂಗಾಯಿ ಅವಳು ಸ್ನಾನ ಮಡಿಗಳ ಮಾಡಿ ಗಂಗಾಯಿ ಮಡಿಯ ಸೀರೆಯ ಉಟ್ಟು ಗಂಗಾಯಿ ಮಡಗಿದ್ದ ಆಭರಣ ತೊಟ್ಟು ಗಂಗಾಯಿ ನತ್ತಿ ಒಳಗೆ ಮಲಕ ಧರಿಸಿ ಗಂಗಾಯಿ ಕತ್ತಿನಲ್ಲಿ ಪದಕ ಧರಿಸಿ ಗಂಗಾಯಿ ವಜ್ರದ ವಾಲೆ ಧರಿಸಿ ಗಂಗಾಯಿ ಮೂಗಿನ ಮೂಬಟ್ಟ ಧರಿಸಿ ಗಂಗಾಯಿ ಬೆತ್ತದ ಮರವ ತೆಗೆದು ಗಂಗಾಯಿ ಮತ್ತು ಮೂಗಾಳ ತುಂಬಿ ಗಂಗಾಯಿ ರತ್ನಗಾಳ ತುಂಬಿ ಗಂಗಾಯಿ ಎಚ್ಚರಿಕೆಯ ಕೆಂಡ ತುಂಬಿ ಗಂಗಾಯಿ ಕಟ್ಟಿ ಕರ್ಪೂರ ಹಚ್ಚಿ ಗಂಗಾಯಿ ಮಟ್ಟಿ ಸಂಭ್ರಾಣೆಯಾಗಿ ಗಂಗಾಯಿ ಹಚ್ಚಲೆ ಐದಡಿಕೆ ಮಡಗಿ ಗಂಗಾಯಿ ಚಿಕ್ಕದೊಂದ ಪವಲಿ ಮಡಗಿ ಗಂಗಾಯಿ ದಾನವನ್ನ ತತ್ತವಳಲ್ಲ ಗಂಗಾಯಿ ಗಂಗಮ್ಮ ದಾನ ತಂದಂತ ಎಣ್ಣ ದಾನ ತಂದಂತ ಎಣ್ಣ ಕೊರವಯ್ಯ ಭಿಕ್ಷಾ ತಂದಂತ ಎಣ್ಣ ಕೊರವಯ್ಯ ನೋಡಿ ನೋಡಿ ನಗದಾರಂತೆ ಕೊರವಯ್ಯ ಕೊರವಯ್ಯ ಸ್ವಾಮಿ ಮಲ್ಲಪ್ಪ ಹೌದಪ್ಪ ದಾನ ತಂದಂತ ಎಣ್ಣ ಭಿಕ್ಷಾ ತಂದಂತ ಎಣ್ಣ ನೋಡಿ ನೋಡಿ ನಗದಿ ಜಗಪ್ಪತ್ತ ಅವ್ರಿಗೆ ಯಾವ ರೀತಿ ಹೇಳ್ತವ್ರೆ ಅಂದ್ರೆ ಹೆಂಗಪ್ಪ ಕೇಳೆ ಕೇಳೆ ಗಂಗಾಯಿ ನಿನ್ನ ದಾನ ಧರ್ಮಕ್ಕ ಬಂದವನಲ್ಲ ಗಂಗಾಯಿ ನಿನ್ನ ಮುತ್ತೋ ರತ್ನಕ ಬಂದವನಲ್ಲ ಗಂಗಾಯಿ ನಿನ್ನ ಹಕ್ಕಿ ಬೇಳೆಗೆ ಬಂದವನಲ್ಲ ಗಂಗಾಯಿ ನಿನ್ನ ನಡಿಗೆ ನುಡಿಗೆ ನೋಡು ಬಂದೆ ಗಂಗಾಯಿ ನಿನ್ನ ಅಂದ ಚಂದ ನೋಡಿ ಬಂದೆ ಗಂಗಾಯಿ ಬಾಳು ಬದುಕುವ ಒಂದಗ ಬಾರೆ ಗಂಗಾಯಿ ಗಂಗಾಯಿ ಕೇಳಪ್ಪ ಗೊರವಯ್ಯ ಭಿಕ್ಷೆಗೆ ಬಂದವನು ಬಿಸಿಟ್ ಕೇಳ್ದಂಗೆ, ದಾನಕ್ಕೆ ಬಂದವನು ಹಿರಿಯಡ್ತಿ ಕೇಳ್ದಂಗೆ, ಇವತ್ತು ಬಂದಿ ನೀನು ನನ್ನ ಹಟ್ಟಿ ಬಾಕ್ಲಿ ನಿಂತ್ಕೊಂಡು ಇಂಥ ಮಾತಾಡ್ತಾ ಇದೆಯಲ್ಲ. ನೋಡ್ದ ನಿನ್ನ ಕಾಲು ಪರ ಇದ್ದ ಹುಡುಗಿ ನಾನು ಗೊರವಯ್ಯ, ಮುಪ್ಪುನ ಕಾಲದ ಮುದುಕ ನೀನು, ಕೊರವಯ್ಯ ನಿನ್ನ ಬಾಯಲ್ಲೊಂದು ಹಲ್ಲೆ ಇಲ್ಲ, ಕೊರವಯ್ಯ ನಿನ್ನ ತಲೆ ನೋಡಿದ್ರೆ ಕುಂಬಳದಣ್ಣು, ಕೊರವಯ್ಯ ನಿನ್ನ ಕಣ್ಣು ನೋಡಿದ್ರೆ ಗೋಡೆಗಣ್ಣು, ಕೊರವಯ್ಯ ನಿನ್ನ ಹೊಟ್ಟೆ ನೋಡಿದ್ರೆ ದೊಳ್ಳೊಟ್ಟೆ, ಕೊರವಯ್ಯ ನಿನ್ನ ಕಾಲು ನೋಡಿದ್ರೆ ಕಡಕಲಗಾಲು, ಕೊರವಯ್ಯ ನೀನು ಆಲಿದೆಲೆಂಗಳಾಡ್ತೀಯಲ್ಲ, ಕೊರವಯ್ಯ ನೀನು ಹಳ್ಳಿಯಲ್ಲಿ ಗುಂಟಾಡ್ತೀಯಲ್ಲ, ಕೊರವಯ್ಯ ಹುಡುಗಿರ ತಂಟೆ ಮುತ್ಕುನಿಗೆ ಹಾಕೆ ಗೊರವಯ್ಯ. ಅಡೆ ಕೊರವಯ್ಯ ಲೇ ಮುದುಕಾಗಿದ್ಕ ಅನ್ನ ಬ್ಯಾಡ, ಗಂಗಾಯಿ ನನ್ನ ಸದಕ ಎಂದೋ ತಿಳಿಯಬೇಡ, ಗಂಗಾಯಿ ಏರಿ ಕೆಳಗೊಂದು ಹುಣಸೆ ಮಾರ, ಗಂಗಾಯಿ ಒಂದೊಂದು ಗೋಟ ಬಿಡೋತಾದೆ, ಗಂಗಾಯಿ ಕಡದಿ ನೋಡೆ ಕಡು ಹೃದಯ, ಗಂಗಾಯಿ ಹುಣಸೆ ಮಾರ ಮುಪ್ಪಾದರು ನೋಡೆ, ಗಂಗಾಯಿ ಅದರ ಊಳಿ ಒಂಟೋಲದೇನೆ, ಗಂಗಾಯಿ ಜವನ ಒಣಗೋದ್ರೆ ಮತ್ತೆ ಗಂಗಾಯಿ ಅದರ ಕಮಲ ತಪ್ಪೋಗದೆ, ಗಂಗಾಯಿ ಖರ್ಜೂರ ಒಣಗದರೆ ಮತ್ತೆ ಗಂಗಾಯಿ ಅದರ ಕಟ್ರುಚಿ ಒಂಟೋಲದೇನೆ, ಗಂಗಾಯಿ ಅದ್ರಂಗೇನೆ ನಾನು ಕಾಣೆ, ಗಂಗಾಯಿ ಮುತ್ಕುನುಗೂ ಸನಕಾಟ ಕಾಣೆ ಗಂಗಾಯೇ. ಗಂಗಾಯಿ
ಆದ್ರೆ ಕೇಳೋ ಕೇಳೋ ಗೊರವಯ್ಯ, ಹೇಳು. ಮುಪ್ಪನ ಕಾಲದ ಮುದುಕ ನೀನು, 90 ವರ್ಷದ ಮುದುಕ ನೀನು, 16 ವರ್ಷದ ಎಳೆ ಹುಡುಗಿ ನಾನು. ನಿನಗೆ ಬಾಯಲ್ಲೊಂದಲ್ಲಿಲ್ಲ ಗಡ್ಡ ನೋಡಿದ್ರೆ ಬೊಬ್ಳಿ ಮುಳ್ಳು, ಮೀಸೆ ನೋಡಿದ್ರೆ ಹಣ್ಣೆ ಹೂವು, ಕಣ್ಣು ನೋಡಿದ್ರೆ ಗೋಡೆಗಣ್ಣು, ಹೊಟ್ಟೆ ನೋಡಿದ್ರೆ ದೊಳ್ಳೊಟ್ಟೆ, ಕಾಲು ನೋಡಿದ್ರೆ ಕಡಕಲಗಾಲು. ಹಾಲದಲ್ಲಿ ಹೆಂಗೆ ಅಳ್ಳಾಡ್ತಿ, ಹಳ್ಳಿಯಲ್ಲಿ ಹೆಂಗೆ ಉಂಟಾಡ್ತಿ, ಹುಡುಗಿರ್ ತಂಟೆ ಮುತ್ತುನ್ಗೆ ಹಾಕಿ ಹೋಗು. ಲೇ ಗಂಗಾಯಿ, ನನ್ನ ಮುದ್ಕಾಗಿದ್ದಕ್ಕೆ ಅನ್ಬೇಡ, ಸದ್ಕ ಅಂತ ತಿಳಿಬೇಡ. ಏರಿ ಕೆಳಗೆ ಹುಣಸೆ ಮರ, ಅದಕ್ಕೆ 60 ವರ್ಷ ತುಂಬೋಗದೆ, ಗೊಂಗ್ರು ಗಿಂಗ್ರು ಬುಡಾಲ್ತು, ಒಂದೊಂದು ಗೋಟ್ಕಾಯಿ ಬಿಡ್ತದೆ. ಗೋಟ್ಕಾಯಿ ಕಡ್ದು ನೋಡು ಹುಳಿ ಹೋಗೋದುಂಟೆ, ಜವನ ಒಣಗಿದ್ರೆ ಗಮಲ ತಪ್ಪೋದುಂಟೆ, ಖಜ್ಜೂರ ಒಣಗಿದ್ರೆ ಅದ್ರ ಕಡ್ರುಚಿ ಏನಾಯ್ತು. ಅದ್ರಂಗೆ ಕಾಣೆ ನಾನುವೆ ಗಂಗಾಯಿ, ಜಡೆಗೆ ನಡೆದ ಬಾರಿ ಅಂತ ಕೇಳಿದ್ರು. ಈ ಮಾತ ಕೇಳ್ಕಂಡು ಜಲಾರ ಗಂಗಾದೇವಿ, ಕೇಳೋ ಗೊರವಯ್ಯ, ನಮ್ಮ ಅಪ್ಪೀರ್ ನನ್ನ ಕಂಡರ ನೋಡೋ ಗೊರವಯ್ಯ, ನಮ್ಮ ಅಪ್ಪೀರ್ ನಿನ್ನ ಕಂಡರ ನೋಡೋ ಗೊರವಯ್ಯ, ಕತ್ತಿನ ಮ್ಯಾಲೆ ಕೈಯ ಮಡಗಿ ಗೊರವಯ್ಯ, ಜೇಟಿಂದ ತಳ್ಳುತ್ತಾರೆ ಗೊರವಯ್ಯ, ನಮ್ಮ ಅಕ್ಕದೀರ್ ನನ್ನ ಕಂಡರ ನೋಡೋ ಗೊರವಯ್ಯ, ಈ ಚಿಕ್ಕಂಗ್ ಬೈಯುತ್ತಾರೆ ಗೊರವಯ್ಯ, ನಮ್ಮ ಅಣದಿರ್ ನಿನ್ನ ಕಂಡರು ನೋಡೋ ಗೊರವಯ್ಯ, ನಿನ್ನ ಮಂಡಿ ಮೇಲೆ ಒಡೆಯುತ್ತಾರೆ ಗೊರವಯ್ಯ, ನನ್ನ ಮಟ್ವ ಬುಟ್ಟಿ ಕಡದೋಗಯ್ಯ ಗೊರವಯ್ಯ. ಕೇಳೆ ಗಂಗಾಯಿ, ನಿಮ್ಮಪ್ಪ ನನ್ನ ಕಂಡ್ರಿ ಕತ್ತಿನ ಮೇಲೆ ಕೈ ಮಡಗಿ ಗೇಟ್ನಿಂದ ಆಚೆಗೆ ತಳ್ತಾನ. ನಿಮ್ಮವ್ವ ನನ್ನ ಕಂಡಿ ಬಾಯಿಗೆ ಬಂದಂಗೆ ಬೈತಾಳ. ನಿಮ್ಮ ಅಕ್ಕದಿರು ಏನಾರ ಕಂಡಿ ಚಿಕ್ಕ ಬಟ್ಟೆ ನನ್ನ ಬೋದಿ ಹಾಚಿಗೆ ಕಳಿಸ್ತಾರ. ನಿಮ್ಮ ಅಣದಿರು ಏನಾರ ಕಂಡ್ಕಂಡ್ರೆ ತುಂಡು ದೊಣ್ಣೆ ಒಳಗೆ ಮಂಡಿ ಮೇಲೆ ಹೊಡೆದಿ ನನ್ನ ಹಾಚಿಗಿಡ್ತಾರ. ಸಾಧ್ಯ ಇಲ್ಲ. ಕೇಳೆ ಗಂಗಾಯಿ, ನಿಮ್ಮಪ್ಪ ನನ್ನ ಕಂಡಿದ್ದಾರೆ ಗಂಗಾಯಿ, ನನ್ನಳಿಯ ಬಂದ್ರು ಅಂತ ಹೇಳಿ ಗಂಗಾಯಿ, ಅರಮನೆ ಒಳಗಡೆ ಕರೀತಾರೆ ಗಂಗಾಯಿ, ನಿಮ್ಮವ್ವ ನನ್ನ ಕಂಡಿದ್ದಾರೆ ಗಂಗಾಯಿ, ನನ್ನಳಿಯ ಬಂದ್ರು ಅಂತ ಹೇಳಿ ಗಂಗಾಯಿ, ಅವರು ಪ್ರೀತಿಯಿಂದ ಮಾತಾಡ್ಸೋತಾರೆ ಗಂಗಾಯಿ, ನಿಮ್ಮಣದಿರು ನನ್ನ ಕಂಡಿದ್ದಾರೆ ಗಂಗಾಯಿ, ನಮ್ಮ ಬಾವ ಬಂದ್ರು ಅಂತ ಹೇಳಿ ಗಂಗಾಯಿ, ಅವರು ಪ್ರೀತಿಯಿಂದ ಮಾತಾಡುತ್ತಾರೆ ಗಂಗಾಯಿ, ನಿಮ್ಮ ಅಕ್ಕಿರ್ ನನ್ನ ಕಂಡಿದ್ದಾರೆ ಗಂಗಾಯಿ, ನನ್ನ ಮೈದ ಬಂದ್ರು ಅಂತ ಹೇಳಿ ಗಂಗಾಯಿ, ಪ್ರೀತಿಯಿಂದ ಕರೆಯುತ್ತಾರೆ ಗಂಗಾಯಿ, ಬಾಳು ಬದುಕುವ ಒಂದಗ ಬಾರೆ ಗಂಗಾಯಿ. ಕೇಳೋ ಗೊರವಯ್ಯ, ನಮ್ಮವ್ವ ನಮ್ಮ ಅಪ್ತಿರ್ ಕಂಡ್ರೆ ನಿನ್ನ ಪ್ರೀತಿಯಿಂದ ಕರೀತಾರ. ಹೇಳ್ತೀನಿ ಕೇಳೋ ಗೊರವಯ್ಯ, ನಾವೊಂದ್ ಜಾತಿ ನೀವೊಂದ್ ಜಾತಿ ಗೊರವಯ್ಯ, ಬೆಸ್ತರ ಜಾತಿ ಕೇಳಯ್ಯ, ಗೊರವಯ್ಯ, ಬರ್ಲಾನಾದ್ರೆ ತಳ್ಳಬೇಕು ಗೊರವಯ್ಯ, ದೋಣಿ ಆದ್ರೆ ನಡೆಸಬೇಕು, ಗೊರವಯ್ಯ, ಮೀನು ಮಿಡ್ತೆ ಹಿಡಿಯಬೇಕು, ಗೊರವಯ್ಯ, ಬಂಡೆ ಮ್ಯಾಲೆ ಒಣಗಿಸಬೇಕು, ಗೊರವಯ್ಯ, ನಾವು ಕರಿಮೀನು ಸಿಗಡಿ ಮಾಡಬೇಕು, ಗೊರವಯ್ಯ, ಸಂತೆ ಒಳಗೆ ಮಾರಬೇಕು, ಗೊರವಯ್ಯ, ಸುಣ್ಣವನ್ನ ಸುಡಬೇಕು, ಗೊರವಯ್ಯ, ಗುಂಬಾನದರೆ ಸೇರಬೇಕು, ಗೊರವಯ್ಯ, ಎಲೆ ಹಂಬಿಗೆ ಉಯ್ಯಬೇಕು, ಗೊರವಯ್ಯ, ಎಲೆಯ ಕೂದಿ ಜೋಡಿಸಬೇಕು, ಗೊರವಯ್ಯ, ಸಂತೆ ಒಳಗೆ ಮಾರಬೇಕು, ಗೊರವಯ್ಯ, ಬೆಸ್ತರ ಮಾಡೋ ಕಸಬ ಎಳವೆ ಕೊರವಯ್ಯ. ಗೊರವಯ್ಯ, ಕೇಳ ಗೊರವಯ್ಯ, ನಾವೊಂದ್ ಜಾತಿ ನೀವೊಂದ್ ಜಾತಿ, ಹೌದು, ನಾವು ಬೆಸ್ತೂರ್ ಜಾತಿ. ಸಮುದ್ರದ ದಿಡದಲ್ಲಿ ದೋಣಿನ ನಡೆಸಬೇಕು, ಆಸಬಲೆ ಬೀಸಬಲೆ ಆಸಿ ನಳ್ಳಿ ಮೀನುಗಳೆಲ್ಲ ಹಿಡಿದು ಬಂಡೆ ಮೇಕೆ ತಂದಿ ಕರಿಮೀನು ಸಿಗಡಿಗಳನ್ನ ಒಣಗಿಸಿ ಸಂತೆಯಲ್ಲಿ ಮಾರಬೇಕು. ನಮ್ಮ ಅಕ್ಕದಿರು ಸುಣ್ಣದ ಕಲ್ಲನ್ನ ಸುಣ್ಣವನ್ನ ಸುಟ್ಟಿ ಸುಣ್ಣನು ಕೂಡ ನಮ್ಮ ಅಕ್ಕದಿರು ಮಾರಬೇಕು. ನಮ್ಮ ಮೌದಿರು ಗುಂಬಗಳನ್ನ ಸೇದಿ ಎಲೆ ತೋಟಕ್ಕೆ ಊದಿ ಎಲೆ ಎಂಬೆಲ್ಲಿ ಎಲೆಗಳನ್ನ ಇಳಿಕಿ ಕೋಳಿಗೆನ ಜೋಡಿಸಿ ಸಂತೆ ಒಳಗೆ ಮಾರಾಟ ಮಾಡಬೇಕು. ಹೌದು,
ನಮ್ಮ ಬೆಸ್ತರು ಮಾಡುವಂತ ಕಸುಬು ಈ ರೀತಿ ಕಸುಬೆಲ್ಲ ಇದೆ. ನಾವು ನೋಡಿದ್ರೆ ಬೆಸ್ತೂರು ಜಾತಿ, ನೀನ್ ನೋಡಿದ್ರೆ ಲಿಂಗ ಕಟ್ಟಿದ್ದಿ. ಈ ಮಾತ ಕೇಳಿ ಪರಮೇಶ್ವರಾದವರು ಕೇಳೆ ಕೇಳೆ ಗಂಗಾಯಿ, ಹೆಣ್ಣೊಂದ್ ಜಾತಿ ಗಂಡೊಂದ್ ಜಾತಿ ಗಂಗಾಯಿ, ಹೆಣ್ಣೊಂದ್ ಜಾತಿ ಗಂಡೊಂದ್ ಜಾತಿ ಗಂಗಾಯೇ ನಿನ್ನ ಮೈಲರಿಯೋದು ರಕ್ತ ಒಂದೇ, ನನ್ನ ಮೈಲರಿಯೋದು ರಕ್ತ ಒಂದೇ. ಜಾತಿ ಭೇದ ಕೇಳಬೇಡ, ನೀವು ಮಾಡುವ ಕಸಬಾನೆಲ್ಲ ಗಂಗಾಯಿ ಚೆಲುವೆ ಗಂಗೆ ಬಾಲೆ. ನೀವು ಮಾಡೋ ಕಸಬಾ ಮಾಡುವೆ ಕೇಳೆ 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 ಗಂಗಾಯಿ, ಒಳಗೆರೆಗೆ ಹೋಗುತ್ತೀನಿ. ಅವರು ಆಸು ಬಲಿಯ ಆಸುತ್ತಾರೆ ಮಲ್ಲಯ್ಯ, ಬೀಸು ಬಲಿಯ ಬೀಸುತ್ತಾರೆ ಮರವಯ್ಯ, ಅವರು ನಳ್ಳಿ ಮೀನ ಹಿಡಿಯುತ್ತಾರೆ, ಮರವಯ್ಯ, ಬಂಡೆ ಮೇಕೆ ತರುತ್ತಾರೆ, ಮರವಯ್ಯ, ಕರಿಮಿನ ಸಿಗಡಿ ಮಾಡುತ್ತಾರೆ, ಮರವಯ್ಯ, ಸಂತೆ ಒಳಗೆ ಮಾರುತ್ತಾರೆ, ಮರವಯ್ಯ, ಸುಣ್ಣವನ್ನ ಸುಡುತ್ತಾರೆ, ಮರವಯ್ಯ, ಅವರು ಗುಂಬಾನಾದರೆ ಸೇರುತ್ತಾರೆ, ಮರವಯ್ಯ, ಎಲೆ ಹಂಬಿಗೆ ಹುಯ್ಯುತ್ತಾರೆ, ಮರವಯ್ಯ, ಅವರು ಎಲೆಯ ಜೋಡಿಸಿ ಮಾರುತ್ತಾರೆ, ಮರವಯ್ಯ, ಸುಣ್ಣವನ್ನ ಮಾರುತ್ತಾರೆ ಬರವಯ್ಯ. ಮರವಯ್ಯ, ಮುಕ್ಕಣ ಮಲ್ಲೇಶ್ವರಾದವರು ಬೆಸ್ತರು ಮಾಡುವಂತ ಕಸಬೆಲ್ಲ ಮಾಡ್ತಾರವರಂತೆ ಮಲ್ಲೇಶ್ವರ. ಹೌದಪ್ಪ, ಅವರು ಎಲೆಗಳನ್ನ ಇಳುಕಿ ಎಲೆ ಕೋಳಿಗೆಗಳನ್ನ ಜೋಡಿಸಿ ಸಂತಿಗಳಿಗೆ ಮಾರಾಟ ಮಾಡಿ ಸುಣ್ಣದ ಕಲ್ಲನ್ನ ತಂದಿ ಸುಣ್ಣವನ್ನ ಸುಟ್ಟಿ ಸುಣ್ಣವನ್ನ ಮಾರಿ ಒಳಗೆರೆಗೆ ಹೋಗಿ ದೋಣಿಯನ್ನ ನಡೆಸಿ ಆಸ್ಬಲೆ ಬೀಸ್ಬಳೆಗಳೆಲ್ಲ ಹಸಿ ಮಲ್ಲೇಶ್ವರ. ಕ್ಯಾಟ್ಲಾಗ್ ಮೀನುಗಳು ಜಾತಿಗೊಂದೊಂದು ಮೀನುಗಳೆಲ್ಲ ಹಿಡ್ಕೊಂಡು ಬಂದು ಬಂಡೆ ಮೇಲೆ ಒಣಗಿಸಿ ಕರಿಮೀನು ಸೀಗಡಿಗಳನ್ನ ಮಾಡಿ ಸಂತಿಗಳಿಗೆ ವ್ಯಾಪಾರ ಮಾಡಿ ಆ ಬೆಸ್ತೂರು ಮಾಡುವಂತ ಕಸಬೆಲ್ಲ ಮಾಡಿರುವರಂತೆ ಮಲ್ಲೇಶ್ವರ. ಅವಾಗ ಜಾಲಾರಿ ಗಂಗಾದೇವಿ ಪರಮೇಶ್ವರನಿಗೆ ಸೋತಿದಾಗ ಮುಕ್ಕಣ ಮಲ್ಲೇಶ್ವರ ಆದವರು ಎಷ್ಟು ಹೇಳಿದ್ರು ಅಷ್ಟೇ ಅಂತೇಳಿ ಮಡ್ಡಿ ಕಪ್ಪು ಮಾಯ್ದಿ ವಿಭೂತಿಗಳನ್ನ ಯಾವಾಗ ಜಾಲಾರಿ ಗಂಗಾದೇವಿ ಮೇಲೆ ಉರುಬಿದ್ರು. ಅವಾಗ ಜಾಲಾರಿ ಗಂಗಾದೇವಿ ಆ ಪರಮೇಶ್ವರನಿಗೆ ಸೋತಿ ಪರಮೇಶ್ವರನ ಕೈ ಹಿಡಿದಾಗ ಪರಮೇಶ್ವರ ಜಾಲಾರಿ ಗಂಗಾದೇವಿನ ಜಡೆ ಮುಡಿ ಒಳಗೆ ಇಟ್ಕೊಂಡು ಯಾವಾಗ ನಲದಿ ನಾಟ್ಯನಾಡ್ಕೊಂಡು ಯಾವ ಪ್ರಕಾರ ಬರ್ತವ್ರೆ ಮಲ್ಲೇಶ್ವರ ಅಂದ್ರೆ, ಯಾಕಪ್ಪ ನೋಡಿಕೊಂಡೇನೆ ಗಂಗೆ ನೋಡಿಕೊಂಡೇನೆ ಮುದಿಯ ಜಂಗು ಮುರುದೇವರ ಕೂಡುಕೊಂಡೇನೆ ಅರಗರ ಪರಶಿವ ಗುರುದೇವ ಮುಡುಕುತ್ತಾರೆ ಮಲ್ಲಪ್ಪನಂತೆ ಶಿವರಾಯ ಆ ಶಿವರಾಯ ಓ ಶಿವರಾಯ ನೋಡಿಕೊಂಡೇನೆ ಗಂಗಾಯಿ ಮುದಿ ಜಂಗಮನ್ನ ನೀನು ಕೂಡ್ಕೊಂಡ ಅಂತೇಳಿ ಸ್ವಾಮಿ ಮಲ್ಲಪ್ಪ ಹೌದಪ್ಪ ಆ ಮುಡುಕುತ್ತರೆ ಮಾನಂದಿ ಕೈಲಾಸಕ್ಕೆ ಬಂದು ಆಗ ಜಗನ್ಮಾತೆ ಪಾರ್ವತಿ ನೋಡಿದ್ರು. ಆಹಾ ನಮ್ಮ ಪರಮೇಶ್ವರ ಹಿಕ್ಕೇರಿ ಪಟ್ಟಣಕ್ಕೆ ದಾನಕ್ಕೆ ಹೋಗಿದ್ರು, ಮತ್ತೆ ಮುಡುಕುತ್ತರೆ ಮಾನಂದಿ ಕೈಲಾಸಕ್ಕೆ ಬಂದವ್ರೆ ಅಂತೇಳಿ ಚೆಂಬೆಲ್ಲಿ ಪನ್ನೀರುಗಳನ್ನ ಕೊಟ್ಟಿ ಪಾರ್ವತಿ ದೇವಿ ಅಡಿಗೆಗಳನ್ನ ಮಾಡಿ 2 ಹಗ್ಗರದ ಬಾಳೆ ಎಲೆ ತಂದಿ ಊಟಕ್ಕೆ ಬಡಿಸುವಾಗ ಪರಮೇಶ್ವರ ಹೇಳ್ತವ್ರೆ ಪಾರ್ವತಿ ಮತ್ತೆ ಇನ್ನೊಂದು ಎಲೆ ಹಾಕೊಂಡ್ರು. ಯಾರಿಗೆ ಸ್ವಾಮಿ? ಸ್ವಾಮಿ ಈ ಕೈಲಾಸ ಮಠದಲ್ಲಿ ಪಾರ್ವತಿ ಪರಮೇಶ್ವರ ಅಂತೇಳಿ ನಾವಿಬ್ಬರೇ ಅಲ್ವೇ ಹೀರೋರು, ನಾನು ನಿನ್ನಿಬ್ರೇ ಅಲ್ವೇ? ಮತ್ತೆ ಇನ್ನೊಂದು ಎಲೆಯತ್ಗೆ ಸ್ವಾಮಿ. ಅವಾಗ ಮಲ್ಲಿಕಾರ್ಜುನ ಹಾ ಮುಡುಕುತ್ತಾರೆ ಮಲ್ಲೇಶ್ವರ ಹೇಳ್ತವ್ರೆ, ಮಡದಿ ಮೇಲೆ ಮಡದಿ ತಂದೆ ಪಾರ್ವತಿಯೇ ಸೌತಿ ಮೇಲೆ ಸೌತಿ ತಂದೆ ಪಾರ್ವತಿಯೇ ಅರಗರ ಪರಶಿವ ಗುರುದೇವ ಅರಗರ ಗುರುದೇವ ಮುಕ್ಕಣ್ಣಯ್ಯ
ಮಡದಿ ಮೇಲೆ ಮಡದಿ ತಂದೆ, ಸೌತಿ ಮೇಲೆ ಸೌತಿ ತಂದಿನಿ, ನಿನ್ನ ಮೇಲೆ ಇನ್ನೊಬ್ಬಳು ತಂದಿದ್ದೀನಿ ಅಂತೇಳಿ ಜಡೆ ಮುಡಿ ಒಳಗಿರುವಂತ ಗಂಗಾದೇವಿ ನಾ ಭೂಲೋಕಕ್ಕೆ ಬಿಟ್ರಂತೆ ಸ್ವಾಮಿ. ಯಾವಾಗ ಭೂಲೋಕಕ್ಕೆ ಬಿಟ್ರು ಜಗನ್ಮಾತೆ ಪಾರ್ವತಿ ದೇವಿ ನೋಡಿ ಸ್ವಾಮಿ, ಇಕ್ಕೇರಿ ರಾಜ್ಯಕ್ಕೆ ಭಿಕ್ಷಕ್ಕೆ ಭಿನ್ನಕ್ಕೆ ಹೋಯ್ತಿನಂತ ಹೋದವರು ಹೆಣ್ಣು ತಂದಿದ್ದೀರಲ್ಲ ಸ್ವಾಮಿ, ನೋಡ್ದ ನಿಮ್ನ ಲೋಕದ ಮೇಲೆ ಹೋದವರು ಹೆಣ್ಣ ತಂದಿದ್ದೀರಲ್ಲ, ನನಗಿಂತ ಅನ್ಯಾಯ ಮಾಡಬಹುದೇ ಅಂತ ಹೇಳಿ ಯಾವಾಗ ಪಾರ್ವತಿ ದೇವಿ ಹೇಳಿದ್ರು ಪರಮೇಶ್ವರ, ಹೋಗಿ ಒಂದು ಕಡೆ ಮೂಲೆಯಲ್ಲಿ ಕುಂತ್ಕೊಂಡ್ರಂತೆ. ಈ ಕಡೆ ಹಾ ಜಗನ್ಮಾತೆ ಪಾರ್ವತಿ ಮತ್ತೆ ಗಂಗಾದೇವಿ ಇಬ್ರು ಹೇಳ್ತವ್ರೆ, ಕೇಳೆ ಕೇಳೆ ಗಂಗಾಯಿ, ನನ್ನ ಗಂಡ ಪರಮೇಶ್ವರ ನಿಮ್ಮ ಊರಿಗೆ ದಾನಕ್ಕೆ ಬಂದಾಗ ಆ ಶಿವನ ಮೇಲೆ ಕಣ್ಣಿಟ್ಟು ಯಾವ ರೀತಿ ಬಂದೆ ನನ್ನ ಸೌತಿ. ಯಾಕೆ ಬಂದೆ ನೀನು? ಕೇಳೆ ಕೇಳೆ ಬೆಸ್ತರ ಹುಡುಗಿ, ಕೇಳಿ ಕೇಳಿ ಬೆಸ್ತರ ಹುಡುಗಿ, ಅದಗೆಟ್ ನನ್ನ ಸೌತಿ ಕೇಳು, ಮದಿಗೆಟ್ ನನ್ನ ಸೌತಿ ಕೇಳಿ, ನನ್ನ ಗಂಡ ಮಲ್ಲಿ ಕೈ ಹಿಡದೆ ಯಾಗ ಬಂದೆ, ಒಣಗೆಟ್ ನನ್ನ ಸೌತಿ ಕೇಳು ಅಂತೇಳಿ ಪಾರ್ವತಿ ಜಗನ್ಮಾತೆ ಗಂಗಾದೇವಿಗೆ ಬೈತವಳೆ ತಾಯಿ. ಪಾರ್ವತಿ ಕೇಳೆ ಕೇಳೆ ಗೌರಕ್ಕ, ಕೇಳಿ ಕೇಳಿ ಗೌರಕ್ಕ, ಕೇಳಕ್ಕ ಗೌರಕ್ಕ, ನೀನು ಬಂದಂಗೆ ನಾನುವೇ ಬಂದೆ, ನನ್ನನ್ನ ಮೆಚ್ಚಿ ತಂದ್ರು ಮುಕ್ಕಣ ಮಲ್ಲಯ್ಯನವರು, ನನ್ನನ್ನ ಬಯ್ಯ ಬ್ಯಾಡ ಕೇಳೆ ಗೌರಕ್ಕ. ನೀನು ನನ್ನನ್ನ ಬಯ್ಯ ಬ್ಯಾಡ ಕೇಳೆ ಗೌರಕ್ಕ. ಕೇಳೆ ಕೇಳೆ ಬೆಸ್ತರ ಹುಡುಗಿ, ಕೇಳಿ ಕೇಳಿ ಬೆಸ್ತರ ಹುಡುಗಿ, ನಾವೊಂದು ಜಾತಿಯಲ್ಲಿ ನೀನೊಂದು ಜಾತಿಯಲ್ಲಿ, ಸುಣ್ಣವ ಸುಡೋರು ನೀವು, ಮೀನನ್ನ ಹಿಡಿಯೋರು ನೀವು, ಎಲೆಯನ್ನ ಮಾರೋರು ನೀವು, ನೀನು ಕಬ್ಬನಾಥ ಹೊಡಿತೀಯಲ್ಲೇ ಗಂಗೆ ನೀನು. ನೀನು ದೂರ ನಿಂತೋ ಮಾತಾಡೆ ಗಂಗೆ, ಲೇಲೆ ಮೈಯೆಲ್ಲ ಕಪ್ಪು ಅಲ್ಲೇ, ಮೈಯೆಲ್ಲ ಕಪ್ಪು ಅಲ್ಲೇ, ಬೆಸ್ತಾರ ಹುಡುಗಿಗೇನು ಕಬ್ಬನಾಥ ಹೊಡಿತೀಯಲ್ಲೇ, ಶಿವನ ಕೈ ಹಿಡದಿ ನೀನು ಓಡಿ ಬಂದೇನೆ. ನೀನು ಶಿವನ ಕೈ ಹಿಡದಿ ಓಡಿ ಬಂದೇನೆ. ಈ ಪ್ರಕಾರವಾಗಿ ಗಂಗೆ ಗೌರಿಗಳು ಇಬ್ರು ಕಿತ್ತಾಡುವಾಗ ಅಲ್ಲಿಗೆ ಪರಮೇಶ್ವರ ಬಂದಿ, ಗೌರಿ ನೀನು ಮುಂದೆ ಬಂದವಳು ಗಂಗೆ, ನೀನು ಹಿಂದೆ ಬಂದವಳು, ನೀವಿಬ್ರು ಅಕ್ಕ ತಂಗಿಯರಾಗಿ ಈ ಮುಡುಕುತರೆ ಮಹಾನಂದಿ ಕೈಲಾಸದಲ್ಲಿ ನೀವು ಬಾಳಾಟಗಳನ್ನು ಮಾಡಿ ಅಂತೇಳಿ ಪರಮೇಶ್ವರ ಹೇಳಿದಾಗ, ಪರಮೇಶ್ವರ ನೀವು ಗಂಗೆನ ಯಾತಕ್ಕೋಸ್ಕರ ತಂದ್ರಿ ಅಂತೇಳಿ ಗಿರಿಜಮ್ಮ ಕೇಳಿದಾಗ, ಲೋಕ ಕಲ್ಯಾಣಕ್ಕಾಗಿ ಈ ಗಂಗೆಯನ್ನು ನಾನು ಭೂಲೋಕಕ್ಕೆ ತರಬೇಕಾಯ್ತು ಪಾರ್ವತಿ, ಅದಕ್ಕೋಸ್ಕರವಾಗಿ ನಾನು ಈ ಗಂಗೆಯನ್ನು ತಗೊಂಡು ಬಂದಿದ್ದೀನಿ ಅಂತೇಳಿ ಮುಕ್ಕಣ ಮಲ್ಲೇಶ್ವರ, ಗಂಗೆ ನೀನು ನನ್ನ ಜಡೆ ಮುಡಿ ಒಳಗೆ ನೀನು ಕುಂತ್ಕೋ, ಗೌರಿ ನನ್ನ ತೊಡೆ ಮೇಲೆ ಕುಂತ್ಕೋ ಅಂತೇಳಿ ಮುಕ್ಕಣ ಮಲ್ಲೇಶ್ವರ ಆ ಮುಡುಕುತೊರೆ ಮಾನಂದಿ ಕೈಲಾಸದಲ್ಲಿ ನೆಲೆಗೊಂಡುಕೊಂಡು ಈ ಸತ್ಯವಂತ ಕತೆ ಮುಡುಕುತೊರೆ ಮಲ್ಲೇಶ್ವರನ ಕಥೆಗಳನ್ನು ಕೇಳಿದಂಥ ಭಕ್ತಾದಿಗಳಿಗೂ, ಈ ಸತ್ಯವಾದ ಕಥೆಗಳನ್ನು ಮಾಡಿಸಿದಂಥ ಭಕ್ತಾದಿಗಳಿಗೂ, ಈ ಸತ್ಯವಾದ ಕಥೆಗಳನ್ನು ಮಾಡಿದಂಥ ಭಕ್ತಾದಿಗಳಿಗೂ ಯಾವ ಕಾರ್ಯಕ್ಕೆ ಹೋದ್ರೂ ದೇವ ಕಾರ್ಯ ಕೊಟ್ಟು ದೇವೇಂದ್ರಂತೆ ಬರವಣಿಗೆ ಕೊಟ್ಟು ಗಂಗೆಂತ ತನು ಕೊಟ್ಟು ಲಿಂಗವಂತ ಬೆಳಕು ಮಾಡಿ ಮೈಗೊರ ಕತ್ತಿನ ಕೆಲ ಮಾಡಿ ಮುಕ್ಕಣ ಮಲ್ಲೇಶ್ವರ ಅಂತೇಳಿ ಆ ಮಲ್ಲೇಶ್ವರ ಮೇಲೆ ಈಗ ಕಥೆಗಳನ್ನು ಮುಕ್ತಾಯ ಮಾಡಿ ಮಂಗಳಾರತಿಗಳನ್ನು ಪಾಡೋಣ. ಹೇಳೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಮಲ್ಲಯ್ಯ ನಿಮಗೆ.